ನಿಂತಂಥ ಮಹನೀಯರಲ್ಲಿ ಮಹಿಳೆಯರಲ್ಲಿ ನನ್ನೊಂದು ವಿನಂತಿ, ನಿಮಗೇನೂ ಅಭ್ಯಂತರ ಇಲ್ಲದೆ ಇದ್ದರೆ ಇಲ್ಲಿ ಮುಂದೆ ಬಂದು ಕೂತ್ಕೋಬೋದು, ಪದ್ಮಾಸನದಲ್ಲಿ ಅಥವಾ ಚಕ್ಕಳ ಮಕ್ಕಳು ಹಾಕೊಂಡು ಕೂಡ್ಬೋದು. ನಮಗೆ ಜನ ಜಾಸ್ತಿ ಇದ್ದಷ್ಟು ಮಾತಿಗೆ ಹುಮ್ಮಸ್ಸು ಬರ್ತದೆ. ದಯವಿಟ್ಟು ನೆಲದ ಮೇಲೆ ಕೂಡೋದು ಆರೋಗ್ಯಕ್ಕೆ ಒಳ್ಳೆಯದು. ಪದ್ಮಾಸನ ಹಾಕಿ ಕೂತ್ರಂತೂ ನಿಮ್ಮಂಥ ಯೋಗಿಗಳೇ ಇಲ್ಲ ಜಗತ್ತಿನಾಗ. ವೆರಿ ಗುಡ್. ಬೇಗ ಬೇಗ ಬರ್ರಿ. ಕೂಡೋ ಜಾಗ ಮುಖ್ಯ ಅಲ್ಲ, ಕೇಳೋ ಕಿವಿ ಮುಖ್ಯ ಅಂತ ತಿಳ್ಕೊಂಡಿರ್ತಕ್ಕಂಥ ಇವರಿಗೆ ಎಲ್ಲರೂ ಒಂದು ಚಪ್ಪಾಳೆ. ಮಹಿಳೆಯರು ಆದಷ್ಟು ಒಬ್ರಿಗಿಂತ ಒಬ್ರು ದೂರ ಕೂತೀರಿ, ಜೊತೆಗೆ ಕೂತ್ರೆ ಮಾತಾಡ್ತೀರಿ ನೀವು. ಇನ್ನೂ ಸ್ವಲ್ಪ ಮುಂದೆ ಸರಿ ಅಪ್ಪ, ಅಲ್ಲೆಲ್ಲ ಜನ ಇನ್ನೂ ಸ್ವಲ್ಪ ಮುಂದೆ ಸರಿ. ನಾನು ಕಾಣಬೇಕು ಅಂತೇನಿಲ್ಲ, ನೋಡುವಷ್ಟು ಸುಂದರ ನಾನಲ್ಲ. ಕೇಳಿದ್ರೆ ಸಾಕು. ಮಾಮನೆಯವರು ಬೇಕಾದ್ರೆ ನೋಡು, ಅಥವಾ ಅವ್ರು ನೋಡ್ತಾ ನನಗೆ ಕೇಳಿ, ನನ್ನ ನೋಡ್ತಾ ಅವ್ರದ್ದು ಕೇಳಬಾರ್ದು, ಕನ್ಫ್ಯೂಸ್ ಆಗಿಬಿಡ್ತೀನಿ ಆಮೇಲೆ. ಆಯ್ತಾ? ಓಕೆ, ಶುರು ಮಾಡೋಣ. ಇನ್ನು ಮಧ್ಯೆ ಮಧ್ಯೆ ಯಾರು ಅಡ್ಡಾಡ್ಬಾರ್ರಿ. ಸ್ವಾವಲಂಬನೆಯ ಪರಿಕಲ್ಪನೆ, ಸ್ವದೇಶಿ ಮೇಳ. ಕೆಳಗಡೆ ಗಂಗಾವತಿ ಸಿಲ್ಕ್ ಪ್ಯಾಲೇಸ್ನವ್ರದ್ದೇ ಪ್ರಾಯೋಜಕತ್ವ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ನಾವು ಗಂಗಾವತಿಯವ್ರ ಹೆಸರು ಮಾಡಿದ್ವಿ. ನನ್ನ ಹೆಸರಂತೂ ಗಂಗಾವತಿನೇ. ನಮ್ಮ ಗಂಗಾವತಿ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ತಾಲೂಕು. ಅಲ್ಲಿ ಜನರಿಗೆ ಲಕ್ಷ್ಮಿ ಹುಟ್ಟುವಾಗಲೇ ಬಂದಿದ. ಸುತ್ತ ನೀರಾವರಿ, ಅಕ್ಕಿಗೆ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಗಂಗಾವತಿ. ನಮ್ಮೂರಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ. ಭಾಷಣ ಮಾಡ್ತಾ ಅಡ್ಡಾಡ್ತಿರೋ ನಾನೊಬ್ಬರೇ. ನಗು ಮತ್ತು ಚಪ್ಪಾಳೆ ಆದಷ್ಟು ಜಾಸ್ತಿ ಇರಲಿ. ಸುಮ್ಮನೆ ಕೂತು ದೂರ ನೋಡಬಾರ್ದು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಇದುವರೆಗೂ ನಾನು ಮತ್ತು ಮಹಾಮನಿ ನರಸಿಂಹೇಶ್ವರ ಸೇರಿ 4,000 ಕಾರ್ಯಕ್ರಮಗಳನ್ನು ಕರ್ನಾಟಕದ 432 ಊರುಗಳಲ್ಲಿ ಕೊಟ್ಟಿದೆ. ನಾನು ನವೆಂಬರ್ನಲ್ಲಿ ಮನೆ ಬಿಟ್ಟಿವಿ. ನಾನು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳಾಯ್ತು ನಾವು ಮನೆಗೆ ಹೋಗ್ಲಾಗ. ಹೋದರೂ ಮಾಸಿದ ಬಟ್ಟೆಯನ್ನು ಹಾಕಿ ಮತ್ತೆ ಇಸ್ತ್ರಿ ಬಟ್ಟೆಯನ್ನು ಸೂಟ್ಕೇಸಲ್ಲಿ ಇಟ್ಕೊಂಡು ಮತ್ತೆ ಹೊರಡೋದೆ. ಇದು ನಮಗೆ ಕಲಿಸಿದ್ದು ಸಂಘ RSS. ವ್ಯಕ್ತಿ ಧರಿಸುವ ಬಟ್ಟೆ ಮುಖ್ಯವಲ್ಲ, ವ್ಯಕ್ತಿತ್ವ ಮುಖ್ಯ ಅಂತಕ್ಕಂಥದ್ದನ್ನ ನಾವು ಸಂಘದಿಂದ ಕಲಿತೀವಿ. ಶಾಖೆಗೆ ಹೋಗೋದ್ರಿಂದ ಬೇಗ ಏಳಬೇಕು ಅನ್ನೋದನ್ನ ಕಲಿತೀವಿ. ಅಲ್ಲಿ ಮಾಡುವಂಥ ಯೋಗಾಸನಗಳಿಂದ ಆರೋಗ್ಯವನ್ನು ಔಷಧಿಗಳಿಂದ ಸುಧಾರಿಸ್ಕೋಬಾರ್ದು, ದೇಹ ದಂಡನೆಯಿಂದ ಸುಧಾರಿಸ್ಕೋಬೇಕು, ಬೆಳೆಸಬೇಕು ಅನ್ನೋದನ್ನು ಕಲಿಸ್ತಾರೆ. ನಾನು ಸುಮಾರು 8 ವರ್ಷಗಳ ಕಾಲ ಗಂಗಾವತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಶಿಕ್ಷಕನಾಗಿದ್ದೇನೆ. ಆವತ್ತಿನ ನನ್ನ ಯೋಗ ಅಥವಾ ಆಸನಗಳ ಸಾಧನೆ ಇವತ್ತಿನ ನನ್ನ ಆರೋಗ್ಯದ ಗುಟ್ಟು. ನನ್ನ ವಯಸ್ಸು ಎಷ್ಟಿರ್ಬೋದು ಈಗ ಯಾರು ಹೇಳ್ತೀರಿ? 50, 70, 67, 110 ಅಂತ ನೋಡ. ಸಾಕು, ಹರಾಜಿಗೆ ಹೋಗಿದ್ದು ಸಾಕು, ಹರಾಜಿಗೆ ಹೋಗಿ. ನಿಮ್ಮೆಲ್ಲರ ಆಶೀರ್ವಾದ ಅಭಿಮಾನಗಳಿಂದ ನನಗೀಗ 64 ವರ್ಷ. 1961 ನಾನು ಈ ಭೂಮಿಗೆ ಬಂದ ವರ್ಷ. ಒಂದಾನ ಭೈರಪ್ಪನವ್ರ ಕಾದಂಬರಿ ಈಗಲೂ ನೀವು ಓದಿ, ಅದರಲ್ಲಿ ಅವರು 50ನೇ ವಯಸ್ಸಿಗೆ ವೃದ್ಧ ಅಂತ ಬರೀತಿದ್ರು. ಆಗಾಗಲೇ ಹೆಗಡೆಯವರು 50ರ ವೃದ್ಧ, 50ಕ್ಕೆ ವೃದ್ಧ. ಆ ಕಾಲ ಆಗಿತ್ತು. ಔಷಧಿಗಳಿರಲಿಲ್ಲ, ನಮ್ಮ ಕಾಯಿಲೆ ಯಾವುದು ಅಂತ ಬೇಗ ಡಯಾಗ್ನೋಸ್ ಆಗ್ತಿರ್ಲಿಲ್ಲ. ನಾವು ತಿಂತಕ್ಕಂಥ ಆಹಾರ ಒಂದೇ ರೀತಿಯದಾಗಿರ್ತಿತ್ತು, ದೇಹ ಶ್ರಮ ಇರಲಿಲ್ಲ. ಹೀಗೆಲ್ಲ ಆಗಿ ವಯಸ್ಸು ಕುಂಠಿತ ಆಗಿತ್ತು. ಇವತ್ತು ಸಾವಿಗೂ ಕೂಡ ಬಿಡುಗು ಕೊಡದಷ್ಟು ಆ್ಯಕ್ಟಿವ್ ಆಗಿದ್ದೀವಿ. ನಾವು ಭಾಳ ವರ್ಷ ಬದುಕಬೇಕು ಅಂದರೆ
ಸದಾ ಚಟುವಟಿಕೆಯಿಂದ ಇರಬೇಕು. ಅದು ನಮಗೆ ಸಂಘ ಕಲಿಸಿದಂಥ ಪಾಠ. ಸದಾ ಚಟುವಟಿಕೆ. ಹೆಣ್ಣುಮಕ್ಕಳು ನಮಗಿಂತ ಜಾಸ್ತಿ ಬದುಕ್ತಾರೆ, ಗಂಡಸರಿಗಿಂತ ಹೆಣ್ಣುಮಕ್ಕಳಿಗೆ ಆಯಸ್ಸು ಜಾಸ್ತಿ. ಯಾಕೆಂದರೆ ಅವ್ರು ಸದಾ ಚಟುವಟಿಕೆಯಿಂದ ಇರ್ತಾರೆ ಮತ್ತು ಎಲ್ಲರ ಜೊತೆ ಮಾತಾಡ್ತಾರೆ. ನಾವು ಒಂದು ಹಂತಕ್ಕೆ ಬಂದ ಮೇಲೆ ಸ್ಟಾಗ್ನೆಂಟ್ ಆಗಿಬಿಡ್ತೀವಿ. ಉದಾಹರಣೆಗೆ ರಿಟೈರ್ಡ್ ಆಯಿತು ಅಂದರೆ ಕಲ್ಲು ಬಂಡೆ ಆಗಿಬಿಡ್ತೀವಿ. ಯಾರು ಏನೇ ಕೇಳಿ ಒಳಗಡೆ ನಮ್ಮವಳು ಕೇಳಿ ಒಳಗಡೆ ಇದ್ದಾಗ ಬಾರ್ಯ ಇಲ್ಲಿ ಯಾರೋ ಬಂದರು ನೋಡು ಅಂತ ಅವಳು ಕರೆದು ಬಿಡು. ಹೌದಾ? ಯಾವುದೇ ಮನೆಗೆ ಮದುವೆ ಪತ್ರ, ಲಗ್ನ ಪತ್ರ ಅಂತೀವಲ್ಲ ನಾವು, ಕೊಡೋದಕ್ಕೆ ಹೋದಾಗ ಗಂಡ ಹೊರಗಡೆ ಕಟ್ಟೆ ಮೇಲೆ ಕೂತಿದ್ರು ಕೂಡ ಆ ಲಗ್ನ ಪತ್ರ ಕೊಡೋಕೆ ಬಂದಿರೋ ಹುಡುಗರು ಆಂಟಿ ಇದ್ದಾರ ಅಂತ ಕೇಳ್ತಾರೆ. ಯಾಕೆ? ನಾನು ಲಗ್ನ ಪತ್ರ ಕೊಡಬೇಕಾಗಿತ್ತು ನನ್ನ ಮಾವಂದು. ನಾನಿಲ್ಲವ ಕೊಡು. ನೀವು ನಗಲ್ಲ, ಮಾತಾಡಲ್ಲ, ಸಂತೋಷನೂ ಇಲ್ಲ ನಿಮ್ಮ ಮುಖದಲ್ಲಿ, ದುಃಖನೂ ಇಲ್ಲ. ಆಂಟಿ ಕೊಡ್ತೀನಿ. ಹೋಗ ಸಾಯಿವಾಗ ಒಳಗಡೆ ಇರೋದು. ಒಳಗಡೆ ಹೋಗಿ ಇವ್ರು ಗಂಡಸು ಯಾಕೆ ಬಂದಿದ್ದು ಏನು ಅಂತ ಕೇಳಿ ಎನ್ಕ್ವೈರಿ ಮಾಡಿ ಇಸ್ಕೋತಾರೆ. ಅವಳು ಏನು ಕೇಳೋದ, ಓ ಬಾಪುಟ್ಟ ಏನಪ್ಪ ಇಷ್ಟು ಬಿಸಿಲಲ್ಲಿ ಬಂದು, ರಣ ಬಿಸಿಲು, ಪಾನಕ ಕುಡಿತೀಯಾ, ಶರ್ಬತ್ ಮಾಡಲಾ, ಟೀ ಕಾಫಿ ಮಾಡಲಾ, ಬೆಳಗಿನ ಉಪ್ಪಿಟ್ಟು ಫ್ರಿಜ್ಜಲ್ಲಿದೆ ಕೊಡ್ಲಾ, ಒಂದು ಅರ್ಧ ಗಂಟೆ ಕೂತ್ಕೊತೀಯ, ಬಿಸಿ ಬಿಸಿ ಅನ್ನ ಹಾಕ್ತಿದೆ, ಹೀಗೆಲ್ಲ ಉಪಚಾರ ಮಾಡಿ ಬಂದಿದ್ದು ಯಾಕೆ ಅಂತ ಕೇಳ್ತಾರೆ. ಗಂಡಸಾಗಲ್ಲ, ಏನು ಬಂದಿದ್ದ? ನಮ್ಮ ಮಾವನ ಮದುವೆ ಪತ್ರ ಕೊಟ್ಟರೆ ಎಷ್ಟೊತ್ತಿಗೆ? ಕಲ್ಯಾಣ ಮಂಟಪ ಯಾವುದು, ಕನ್ಯೆ ಯಾವ ಊರಿದ್ದು ಅಂತ ಕೇಳೋದೇ ಇಲ್ಲ ನಾವು. ಊಟ, ಕಲ್ಯಾಣ ಮಂಟಪ. ಅದಕ್ಕೆ ಆಂಟಿಯನ್ನು ಹುಡ್ಕೊಂಡು ಆ ಹುಡುಗ ಹೋಗೋದೇ ಅದಕ್ಕೆ. ಆದರೂ ಒಂದು ಹುಡುಗ ನನ್ನಂತ ಮತ್ತು ಮಾವನಿ ಅಂತ ಹುಡುಗನಿಗೆ ಅನುಮಾನ ಬಂತು. ಆಂಟಿ ನಿಮಗೂ ಅಂಕಲ್ಗೂ ವಯಸ್ಸಿನ ಡಿಫ್ರೆನ್ಸ್ ಎಷ್ಟಿದೆ? ಅಯ್ಯೋ ಏನೂ ಇಲ್ಲಪ್ಪ, ಒಂದು 2-3 ವರ್ಷ ಅಷ್ಟೇ. ಆಂಟಿ ಯಾವಾಗಲೂ ಅಂಕಲ್ ಒಂಥರ ಇರ್ತಾರೆ, ನೀವು ಕಿಲಿಕಿಲ ಕುಲ್ಕುಲ ಅಂತ ನಗ್ತಾ ಅದೆಷ್ಟು ಹೆಂಗಾಗಿದ್ದೀರಾ ಆಂಟಿ? ಅವಾಗ ಅವಳು ಹೇಳಿದ್ರು, ಇಲ್ಲಪ್ಪ ನಾನು ಸಂಘದ ಕಾರ್ಯಕ್ರಮಗಳಿಗೆ ಹೋಗ್ತೇನೆ, ಹೆಣ್ಮಕ್ಳು ಕ್ಲಬ್ಗಳಿಗೆ ಮೆಂಬರ್ ಆಗಿದ್ದೇನೆ, ಕಿಟ್ಟಿ ಪಾರ್ಟಿಗೆ ಹೋಗ್ತೀನಿ, ಸಿಟಿಗೆ ಹೋಗ್ತೀನಿ, ಡೈಲಿ ವಾಕಿಂಗ್ ಮಾಡ್ತೀನಿ, ಹೀಗಾಗಿ ನಾನು ಸ್ವಲ್ಪ ಆ್ಯಕ್ಟಿವ್ ಇರ್ತೀನಪ್ಪ ಸಂಘ. ಮತ್ತು ಅಂಕಲ್ ಹೆಣ ಹೊರೋದಕ್ಕೆ, ಯಾರಿಗೋ ಪುಣ್ಯತಿಥಿಗೆ, ವೈಕುಂಠಕ್ಕೆ ಹೋಗ್ತಾರೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ಇದ್ದಾರೆ. ಆಂಟಿ ನನ್ನ ಮದುವೆ ಅಂತ ಒಳಗಡೆ ಹೋಗ್ತಾರೆ. ಅಂಕಲ್ ಹೋಗೋರೆ ಬರ್ಬೇಕಂತೆ. ಇವ್ರ ಪಕ್ಕದಲ್ಲೇ ಒಂದು ಟವರ್ ಇಟ್ಟು ಕೂತಿರ್ತಾನೆ, ಆಗಿನ ಮೇಲೆ ಹಾಕೊಂಡು ಆಯ್ತು ಬಂದೆ ನಡಿ ಅಂತ. ನಾವು ಬರೀ ವೈಕುಂಠ, ಶ್ರಾದ್ದ, ಪಕ್ಷಗಳಿಗೆ ಹೋಗೋದ್ರಿಂದ ಗಂಡಸರಾಗಿದ್ದೀವಿ. ನಾವು ಕೂಡ ವಾಕಿಂಗು, ಮದುವೆ, ನಗೋದನ್ನು ಕಲಿಬೇಕು. ನಾವು ನಗಬೇಕು, ಮಾತಾಡಬೇಕು ಅಂದರೆ ನಾನು ಹಿಂದೆ ಆಫೀಸರ್ ಆಗಿದ್ದೆ ಅಥವಾ ಈಗ ಆಫೀಸರ್ ಇದ್ದೀನಿ, ನಾನು ಪ್ರಿನ್ಸಿಪಾಲ್ ಆಗಿದ್ದೆ, ಈಗ ರಿಟೈರ್ ಆಗಿದೆ, ಈ ಭಾವನೆಗಳೇ ಬೇಡ. ಅವ್ರಿಗೆ ಯಾವ ಭಾವನೆಗಳಿಲ್ಲ. ಒಂದು ವ್ಯಕ್ತಿನ ಆಧರಿಸಬೇಕು ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿ ಇರ್ತೀವಿ. ಹೀಗಾಗಿ ಹೆಣ್ಮಕ್ಳು ಲವಲವಿಕೆಯಿಂದ ಇರ್ತಾರೆ, ಜನನೂ ಅವ್ರು ಹುಡ್ಕೊಂಡು ಹೋಗ್ತಾರೆ. ಈಗ ವಾಕಿಂಗ್, ಒಂಟಿ ಹೆಣ್ಮಗಳು ಎಂದೂ ವಾಕಿಂಗ್ ಮಾಡಿದ್ದು ನೋಡಿದ್ದಾನೆ, ಗುಂಪಾಗಿ ಮಾಡ್ತಾರೋ. ಅದಕ್ಕೆ ಹೆಣ್ಮಕ್ಳು ಬಂದರೆ ಹೇಗೆ ಕಾಣಿಸ್ತಾರೆ ಅಂತ ಕುವೆಂಪು ಬರೀತಾರೆ ರಾಮಾಯಣಂ ದರ್ಶನದಲ್ಲಿ. ಏನು? ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿಪವರು. ಬಾಲೆಯರು ಬಂದರೆ ಗಿಳಿಹಿಂಡ ನಣಕಿಸುವಂತೆ ಕಾಣಿಸ್ತಾರೆ. ಗಿಳಿಹಿಂಡುಗಳು ಕಲಕಲ ಮಾಡ್ತಾ ಬರ್ತಾವೇನೋ ಅನ್ನಿಸ್ತಾರೆ. ಗಂಡಸು ಸರ್ ನಿನ್ನ ತನ್ನ ಒಂಟಿ ಗೂಬೆಯವರು. ಹೌದಾ? ನೋಡಿ, ಅವ್ರು ಎಷ್ಟು 2 ಸೀಟಿಗೆ 3 ಜನ ಒತ್ಕೊಂಡು ಕೂತಿದ್ದಾರೆ. ಅಯ್ಯೋ ಬಾರೆ ರೈತ್ಲಿ ಮನೆಗೆ, ಇದಾದ್ಮೇಲೆ ಮನೆಗೆ ಹೋಗೋದಲ್ಲ, ಎಲ್ಲ ಬಾ 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 ಅಂತ ಹತ್ರ ಎಳ್ಕೋತಾರೆ. ಇವ್ನು ಆಗಲ್ಲ, ಯಾರಾದ್ರು ಬರೋದು ಕಂಡ್ರೆ 2 ಚೀಟಿ ಕೂತ್ಬಿಡ್ತಾರೆ. 2 ಚೇರಿಗೆ ಕೂತು 3ನೇದು ಕೈ ಹಾಕ್ತಾರೆ. ಯಾರು ಬೇರೆ ಕೂತು ಇನ್ನೊಂದು ಬೇಕಾದಷ್ಟೆಲ್ಲ ಪಕ್ಕದಲ್ಲಿ ಯಾರನ್ನೂ ಕೂರಿಸ್ತಾರೆ. ಇದು ಮೆಂಟ್ಯಾಲಿಟಿ ನಮ್ಮ. ಹೀಗಾಗಿ ನಮಗೆ ಗಂಡಸರಿಗೆ ಆಯುಷ್ಯ ಕಡಿಮೆ ಆಗ್ತಾ ಇದೆ. ಇದನ್ನು ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡ್ದಿಲ್ಲ, ನಾನು ಕಂಡುಹಿಡ್ದೀನಿ. ಯಾಕೆಂದರೆ ಯಾರ ಮನೆಯಲ್ಲಿ ನೋಡಿದ್ರು ಗಂಡನ ಫೋಟೋಕ್ಕೆ ಹಾರ ಇರ್ತದೆ, ಹೆಂಡತಿ ಫೋಟೋಕ್ಕೆ ಹಾರ ಇರಲ್ಲ. ಏನು ಸರ್, ಅಯ್ಯೋ 10 ವರ್ಷ ಆಯಿತು, ಮಕ್ಕಳೆಲ್ಲ ಇಷ್ಟಿಷ್ಟು ಅಂದುಬಿಡ್ತಾರೆ. ಅದಕ್ಕೆ ಗಂಡಸರಾದ ನಾವೇನು ಮಾಡಬೇಕು ಅಂದರೆ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಬೇಕು. ಹುಬ್ಬಳ್ಳಿ, ಧಾರವಾಡದಂಥ, ಬೆಂಗಳೂರಂಥ ಇರೋ ಊರುಗಳಿಗೆ ಪೇಪರ್ ನೋಡಿದರೆ ಸಾಕು, ನಗರದಲ್ಲಿ ಇಲ್ಲೇನಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಮೊಬೈಲ್ಗಳನ್ನು ನಿಮ್ಮ ಮಕ್ಕಳಿಂದ ಕಸ್ಕೊಳ್ಳಿ, ನಿಮ್ಮದನ್ನು ಮುಚ್ಚಿಡಿ, ಪುಸ್ತಕದ ಮೊರೆ ಹೋಗಿ. ಇವತ್ತು ಪ್ರಾಣೇಶ ಮಹಾಮನಿ ಶಾಲೆಯಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿಗಳು. ಮೇಷ್ಟ್ರು ನೀವು ಯಾಕಾದರೂ ಕ್ಲಾಸಿಗೆ ಬರ್ತಿರೋ ಬಡ್ಡಿ ಮಕ್ಕಳ, ನೀವು ನಮ್ಗೆ ಹೇಳಿದ್ದು ತಿಳಿಯೋದೇ ಇಲ್ಲ ಅಂತ ಬೈತಿದ್ರು.
ಅಂಥವ್ರು ಇವತ್ತು ಇಲ್ಲಿ ಕೂತಿರೋ MA PhD ಇಂಜಿನಿಯರ್ ಡಾಕ್ಟ್ರುಗಳು ಸೈಂಟಿಸ್ಟು ಎಷ್ಟು ಮಹಾನುಭಾವರಿದ್ದೀರಿ. ದಡ್ಡ ನಾನು ನಿಂತು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ನೋಡಿ ಬಾಯಿ ತಕ್ಕೊಂಡು ನಮ್ಮ ಮಾತು ಕೇಳ್ತಾ ಇದ್ದೀರಿ. ಇದಕ್ಕೆ ಶಕ್ತಿ ಏನು ಗೊತ್ತಾ? ಸಾಹಿತ್ಯ, ಕನ್ನಡ ಸಾಹಿತ್ಯ. ತಲೆ ತುಂಬಿಕೊಂಡ್ರೆ ಬಾಯಿಂದ ಬರಬೇಕು, ತಲೆಯಲ್ಲಿ ಏನು ತುಂಬ್ಕೊಳ್ಳೋದು, ಬರೀ ಕೆಟ್ಟ ವಿಚಾರಗಳೇ ತುಂಬ್ಕೊಳ್ತೀವಿ. ಊರ ಹೆಸರುಗಳು ಎಷ್ಟು ಅದ್ಭುತವಾಗಿದೆ, ವಿಚಿತ್ರವಾಗಿದೆ. ಏನು ಊರ ಹೆಸರು ಹುಡುಗಿ ನೋಡಿ, ಎಲ್ಲಿದೆ ಯಾರಿಗಾದ್ರು ಗೊತ್ತಾ? ಹುಮ್ನಾಬಾದ್. ಒಂದು ಹುಡುಗಿ ಕೊಡ್ರಿ ಅಂತ ಕಂಡಕ್ಟರ್. ಎಲ್ಲಿದೆ ಸರ್? ನನಗೆ ಇನ್ನೂ ಮದುವೆ ಆಗಿಲ್ಲ, ನಿಮಗೆಲ್ಲ ಹುಡುಗಿ ಕೊಡಲಿ ಅಂತ ಅವನು. ಹೌದಾ? ಹುಡುಗಿ ಅಂತಕ್ಕಂಥದ್ದೊಂದು ಇರಲಿ, ಬೇಡ ಅನ್ನಲ್ಲ. ಈ ಬಸ್ಗಳೆಲ್ಲ ತುಂಬ್ಕೊಂಡು ಹೋದ್ಮೇಲೆ ಟೆಂಪೋದರ ಜಾಗಕ್ಕೆ ಬಂದು ತಮ್ಮ ಟೆಂಪೋ ನಿಲ್ಲಿಸ್ತಾರೆ. ನಿಲ್ಲಿಸಿ ಅವ್ರು ಕೂಗೋದೇನು ಗೊತ್ತಾ? ಬಸ್ಸಿನ ರೇಟ್ ಸಮೇತ ಕೂಗ್ತಾರೆ. 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿ ಚಾರ್ಜ್. ಅವ್ರು ಕೂಗೋದು 10 ರೂಪಾಯಿ ಹುಡುಗಿ, 10 ರೂಪಾಯಿ ಹುಡುಗಿ. ಇವು ಪಾಪ ಅವ್ರು ಮದುವೆ ಆಗಲಾದ ಗಂಡುಗಳು 10 ರೂಪಾಯಿಗೊಂದು ಹುಡುಗಿನ. ನಾವು 6 ಜನ ಅಣ್ತಮ್ಮಂದ್ರು ಕೊಡಿ, ಒಂದು ಗಂಡಸರಿಗೆ ಇಲ್ಕಲ್ಲಂದ್ರೆ ಜ್ವರ ಬರ್ತದೆ, ಹೆಣ್ಣು ಮಕ್ಕಳಿಗೆ ಆನಂದ ಆಗ್ತದೆ. ಯಾಕೆ ಸೀರೆ ಗಂಡಸರಿಗೆ ಏನೂ ಸಿಗಲ್ಲ ಇಲ್ಕಲ್ಲ. ಹೌದಾ? ಇಲ್ಕಲ್ ಅದ್ರ ಪಕ್ಕದಲ್ಲೇ ತುಂಬ ಅಂತಂದು ನೋಡಿ. ಹೌದಾ? ಅದರಿಂದ 10-12 ಕಿಲೋಮೀಟರಲ್ಲಿ ಕರಡಿ ಅಂತ ಒಂದು ಊರು. ಇಲ್ಕಲ್, ತುಂಬ, ಕರಡಿ, ಇಷ್ಟೇ. ಅಲ್ಲಿರೋರಿಗೆ ಅಭ್ಯಾಸ ಆಗಿದೆ. ಆದರೆ ಈ ಬೆಂಗಳೂರು ಜನ, ದಾವಣಗೆರೆ ಜನ ಬಟ್ಟೆ ತಗೊಳ್ಳೋಕೆ ಇಲ್ಕಲ್ಲಿಗೆ ಬಂದಾಗ ಅವ್ರು ಬಸ್ಸಿಂದ ಇಳಿದ ತಕ್ಷಣ ಈ ಪ್ರೈವೇಟ್ ಬಸ್ನವ್ರು ಕೂಗ್ತಾರೆ. ಏನಂತ? ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಬೆಂಗಳೂರು ಹೆಣ್ಮಕ್ಳು ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಬೇಡ ನಡೀರಿ, ನನಗೆ ನೀವು ಕರಡಿ ಆಗಿರೋದೇ ಸಾಕು. ರಂಡ್ಯಾಳ ಅಂತ ಐತದ್ರು ಊರ ಬೀದರ್ ಡಿಸ್ಟಿಕ್ನಾಗ. ಏನು ಅನ್ಬೇಕು, ಮರಾಠಿದು ಇಂಗ್ಲೀಷ್ ರಂಡ್ಯಾಳ. ಬೀದರ್ನಾಗ ಜಿಲ್ಲೆ ಒಳಗೆ ಒಂದು ಊರು ಐತೆ. ಏನು? ಏಕಂಬ. ಟಿಕೆಟ್ ಬಂದು ಅವರು ಏಕಂಬ ಅಂದ್ರೆ ಅವ್ರು ಏನು? ಏಕಂಬ ಅನ್ನೋದು ಒಂದು ಊರು. ಬಂದಾಳ, ಸಿಂದಗಿ ತಾಲೂಕಿನಾಗ ಊರ ಹೆಸರೇ ಬಂದಾಳ. ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಊರಿದೆ. ಏನು? ಕರ್ದಾಳ. ಬಂದಾಳ, ಕರ್ದಾಳ. ನೆಕ್ಸ್ಟ್ ಒಂದು ಊರು ಅದು ಅಲ್ಲೇ ಎಲ್ಲೇ ಅಫ್ಜಲ್ಪುರ್ನಾಗ ಹಡದಾಳ. ಈ ಬೆಂಗಳೂರು ಮೈಸೂರು ಜನ ಗಾಬರಿ ಆಗಿಬಿಡ್ತಾರೆ. ಓ ಈ ಥರ ಸಿಟೀಸು ಇದೆಯಾ? ಅವ್ರು ಬರೀ ಚನ್ನರಾಯಪಟ್ಟಣ, ರಂಗನಾಥಪುರ ಈ ಥರ ಹೆಸರಿಗೆವರು. ಕರ್ದಾಳ, ಬಂದಾಳ, ಬಡದಾಳ ಊರ ಹೆಸರು. ಮಾಡ್ಯಾಳ ಹಳದ ತಾಲೂಕದಾಗ, ಬಿಜ್ಜಾಳ ಮೈಸೂರಿನಾಗ, ತೇರ್ದಾಳ ತಾರಾಬಾಯಿ ತೇರ್ದಾಳ ಅಂತ ಆಕೆ ಹೆಸರು. ತಾರಾಬಾಯಿ ತೇರ್ದಾಳ. ಪ್ರಿಂಟ್ ಮಾಡೋದು ನೋಡ, ತಾರಾ ಒಂದು ಕಡೆಗೆ ಬಂದು ಉಳಿದೆಲ್ಲ ಒಂದು ಕಡೆ ಬರ್ತೀವಿ. ಏನು? ತಾರಾಬಾಯಿ ತೇರ್ದಾಳ, ತಾರಾಬಾಯಿ ತೇರ್ದಾಳ, ತಾರಾಬಾಯಿ ತೇರ್ದಾಳ. ಅದಕ್ಕೆ ನಮಗೆ ದೇಶ ಸುತ್ತುವ ಹುಚ್ಚು ಕೂಡ ಹೋಗ್ಬಿಟ್ಟಿದೆ. ನಮ್ಮ ಸಂಘದ ಕಾರ್ಯಕರ್ತರು ಅದೆಂಥ ಹಳ್ಳಿಗಳಿಗೆ ಹೋಗಿ ಸಂಘಗಳ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಊಹಿಸೋಕ್ಕೆ ಸಾಧ್ಯ. ನಾನು ಪ್ರವಾಸಿ ಕಾರ್ಯಕರ್ತರಾಗಿ ಅನೇಕ ಊರುಗಳಿಗೆ ABVP RSS ಅಲ್ಲಿದ್ದಾಗ ಹೋಗ್ತಿದ್ದೆ. ಸಂಘಟನೆ ಮಾಡೋದು. ಕಬಡ್ಡಿಯನ್ನು ನಾವು ರಾಷ್ಟ್ರೀಯ ಆಟ ಅಂತ ಘೋಷಿಸ್ಬೇಕಂತ ಯಾವಾಗಲಿಂದನೂ ಅಂತೀವಿ ನಾವು. ಕಬಡ್ಡಿ ಅಂತ ಆಟವನ್ನು ನೀವು ನಿತ್ಯ ಅರ್ಧ ಗಂಟೆನೋ 1 ಗಂಟೆ ಆಡಿದರೆ ಯಾವ ಎಕ್ಸಸೈಸ್ ಬೇಡ, ಯೋಗ ಬೇಡ, ಎಲ್ಲವೂ ಅದರಲ್ಲಿ. ಯೋಗ ಅಂದರೆ ಏನಪ್ಪ? ಉಸಿರು ಬಿಗಿ ಹಿಡಿಯೋದು. ಹೌದಾ? ಎಷ್ಟು ಉಸಿರು ಬಿಗಿ ಹಿಡಿತೀವೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಜ್ಞಾಪಕ. ಈಗ ನಿಮ್ಮೆದುರಿಗೆ ನಾನು ಮಾಡಿ ತೋರಿಸ್ಬಿಡ್ತೀನಿ. ಅಷ್ಟು ನಾನು ಆಯುಸ್ಸನ್ನು ನಾನೇ ಹೆಚ್ಚು ಮಾಡ್ಕೊಳ್ತೀನಿ. ಏನು? ಫಸ್ಟ್ ಜಾಗಿಂಗ್ ಮಾಡಬೇಕು, ನಿಂತಲ್ಲೇ ಕುಣಿ. ಯಾಕೆ? 2 ಹೊಳ್ಳೆಗಳು ಕ್ಲಿಯರ್ ಆಗಬೇಕು, ಬ್ಲಾಕ್ ಇರಬಾರ್ದು. ನೋಡಿ, ಈ ಇದನ್ನು ಮಾಡ್ತೀವಲ್ಲ, ಸಂಧ್ಯಾ ವಂದನೆ ಮಾಡೋ ಪ್ರಾಣಾಯಾಮ, ಅದು ಇವೆರಡೂ ಕ್ಲಿಯರ್ ಆಗ್ಬೇಕಾದ್ರೆ ಕೇವಲ 1 ನಿಮಿಷದ ಕುಣಿತ ಸಾಕು. ನಿಂತಲ್ಲೇ ಕುಣಿಯೋದು ಮಾಡಿಬಿಟ್ರೆ ಕ್ಲಿಯರ್. ಇದನ್ನು ಕ್ಲಿಯರ್ ಆದಮೇಲೆ ಹೊರಗಿನ ಆಮ್ಲಜನಕ ತಗೊಳ್ಬೇಕು.
ಇದೀನಿ, ಹೋಗಿಲ್ಲ. ಇನ್ನೂ ಹಿಡಿಬಲ್ಲೆ ನಾನು, 64 ವರ್ಷ ನನಗೆ. ಯಾಕೆ ಹಿಡಿಯೋಕ್ಕಾಗಲ್ಲ ಅಂದರೆ ಒಳಗಡೆ ಕುಪ್ಪಸದಲ್ಲಿ ಏನೋ ಸೇರ್ಕೊಂಡಿರುತ್ತೆ. ಸ್ಮೋಕಿಂಗ್ ಮಾಡೋದಂತೂ ಯಾವ ಹೇಳು, ಧೂಮಪಾನ ಆರೋಗ್ಯಕ್ಕೆ ಹಾನಿಕರಲ್ಲ, ಪ್ರಾಣಕ್ಕೆ ಸಂಚಿಕಾರ. ಬೇಕಾದ್ರೆ ಹೊರಗಡೆನೇ ಜಾಸ್ತಿ ಬಿಟ್ಟು ಒಂದು ಸಾರಿ ದಮ್ ಹಿಡ್ದು ಅಂದರೆ ಅದೇ ರೋಪ್ ಹಿಡಿದು ಎಮ್ಮ ಬರ್ತಾನೆ ನಿಮ್ಮ ಹತ್ರ. ಹೌದಾ? ಅದಕ್ಕೆ ಅವ್ನು ಮೇಲೆ ಯಾಕೆ ಮೇಲೆ ಇದು ಮಾಡ್ತಾರೋ ಅವ್ರು ಇದೇ ಕಾರಣಕ್ಕೆ ಅವನಿಗೆ ಈಸಿ ಆಗಲಿ ಲಿಫ್ಟು ಅಂತ. ಮಕ್ಕಳನ್ನು ಅದರಿಂದ ದೂರ ಇಡಬೇಕು. ಗುಟ್ಕ ಬರೀ ತಿನ್ನೋದು, ಬಾಯಾಗ ಹೋಗ್ಬಿಡುತ್ತೆ. ಏನು ಮಾತಾಡ್ತೀರ ನೀವು ಯಾವಾಗಲೂ ಹೀಗೆ. ನಮ್ಮ ಭಾಗದಲ್ಲಿ ಜಾಸ್ತಿ, ಉತ್ತರ ಕರ್ನಾಟಕದಲ್ಲಿ ಎಲೆ, ಅಡಿಕೆ, ತಂಬಾಕು ಇವುಗಳನ್ನ ಬಿಡಿಸೋದು. ಸದಭಿರುಚಿಯ ಹವ್ಯಾಸಗಳನ್ನು ಕಲ್ಕೊಳ್ಬೇಕು ನಾವು. ಇನ್ನು ತಿಂತೀನಿ ಅಂತ ಒಂದು ಎಲ್ಲಿದೆ? ತಿಂತೀನಿ ಮೌನೇಶ್ವರ, ತಿಂತೀನಿ, ಕುಡಿತೀನಿ. ಏನು ಕುಡಿತೀವೋ ಬಡ್ಡಿ ಮಗನೆ ಅಂತ ಕಂಡಕ್ಟರ್. ತಿಂತೀನಿ, ಕುಡಿತೀನಿ. ಶನಿವಾರ ಅಂತ ಒಂದು ಊರಿದೆ. ಜನಿವಾರದವ್ರೇರಿ ಅಂದ್ಬಿಟ್ಟ ಕಂಡಕ್ಟರ್. ಎಲ್ಲ ಬ್ರಾಹ್ಮಣರು ಅಂದ್ಬಿಟ್ಟು ನೋಡ್ತಾರೆ, ಅವ್ರು ಊರೇ ಅಲ್ಲ, ಊರೇ ಸರ್ ಜನ ಸರ್ ಬೇರೆ ಬೇರೆ. ಒಂದು ಮದುವೆ ಬೀಗರು ಎಲ್ಲ ಗಂಡು ಹೆಣ್ಣನ್ನು ಕರ್ಕೊಂಡು ಬೀಗರನ್ನ ಕರ್ಕೊಂಡು ಬಸ್ಸಲ್ಲಿ ಹತ್ತಿದ್ದಾರೆ. ಏನು ಆ ಊರ ಹೆಸರು? ಶಿವನ ಪಾದಕ್ಕೆ ಹೋಗೋರೇರಿ, ಊರ ಹೆಸರು ಶಿವನ ಪಾದ. ಮಂಕಿ ಅಂತ ಒಂದು ಊರಿದೆ, ಬಾಚಣಿಕಿ ಅಂತ ಒಂದು ಊರಿದೆ. ಅದಕ್ಕೆ ಹೇಳ್ತಾರೆ ಹಿರಿಯರು, ದೇಶ ತಿರುಗು ಕೋಶ ಓದು. ನಿಮ್ಮೆಲ್ಲರ ಅನುಗ್ರಹ ಆಶೀರ್ವಾದಗಳಿಂದ ಎಲ್ಲ ಊರುಗಳನ್ನ ಹತ್ತಿರದಿಂದ ನೋಡಿ ಬಂದಿದ್ದೀವಿ ನಾವು. ಆ ಊರ ಹೆಸರುಗಳಾಗಲೇ ನಾವು ಬರ್ಕೊಂಡು. ಹೌದಾ? ಇದು ಇನ್ನು ಹಿಂದಿಗೆ ಬಂದರೆ ಉತ್ತರ ಪ್ರದೇಶದಲ್ಲಿ ಅಮ್ಮ ಹಾರಿಬಾರ್ದು. ಅಲ್ಲಿ ಏನಿದೆಯೋ ಅರ್ಥ ಗೊತ್ತಿಲ್ಲ ನನಗೆ, ಅದನ್ನು ಮಾತ್ರ ಹೇಳ್ತೀನಿ ನಾನು. ನವಡಿ ಅಂತ ಒಂದು ಊರಿದೆ. ಇನ್ನು 2ನೇ ಊರಂತೂ ಇನ್ನೂ ಅನಾಹುತ. ಆ ಊರಿನ ಒಬ್ಬ ವ್ಯಕ್ತಿ ಪದ್ಮಾಸನ ಹಾಕಿ ಮೋದಿಯವ್ರನ್ನ ಬೇಡ್ತಿದ್ದಾನೆ, ಮೋದಿಜಿ ಎಲ್ಲ ಊರುಗಳ ಹೆಸರನ್ನ ಚೇಂಜ್ ಮಾಡಿರಿ, ನಮ್ಮೂರ ಹೆಸರನ್ನ ಚೇಂಜ್ ಮಾಡಿ. ಯಾಕೆ ನನಗೆ ಅಷ್ಟು ಕಳಸಿ? ಏನು ಆ ಊರಿನ ಹೆಸರು? ಭೋಸುಡಿ ಇದೆ ಉತ್ತರ ಪ್ರದೇಶದಲ್ಲಿ. ಏನಂತ ಕರಿಬೇಕು ಅವರು? ಊರು ಬಂದ ತಕ್ಷಣ ಭೋಸುಡಿ ಕಾವನ್ ಭೋಸುಡಿ ವಾಲ ಹೋದ್ರು, ಅಲ್ಲಿ ಏಚು ಪೇಚಿಲ್ಲ ಏಕ್ ಭೋಸುಡಿ ಇದೆ ಅಂತ ಕೊಡ್ತಾರೆ. ಭೋಸುಡಿ ಕಾವನ್. ಅದಕ್ಕೆ ಯಾಕೆ ಹಿರಿಯರು ದೇಶ ಸುತ್ತಬೇಕೋ, ಕೋಶ ಓದಬೇಕು? ನಮ್ಮಲ್ಲಿ ಇವತ್ತು ಎರಡೂ ಇಲ್ಲ. ಕೂತಲ್ಲೇ ಕೂತು ಮೊಬೈಲ್ ತಿಕ್ತಾ ಇದ್ದೀವಿ. ಹೌದಾ? ಮೊನ್ನೆ ಯಾವುದೋ ಒಂದು ವಿಡಿಯೋ ಮಹಾಮನಿಯವರು ತೋರಿಸಿದ್ರು. ಮಗುವಿನ ಕೈಯಲ್ಲಿಯೇ ಮೊಬೈಲನ್ನು ಕಸ್ಕೊಂಡಿದ್ರಿಂದ ಆ ಹುಡುಗ ಒಳಗಡೆ ಹೋಗಿ ಹಾರೇನೋ ಏನೋ ತಂದು ತಾಯಿ ಹಳ್ಳೆತ್ತಿಗೆ ಹೊಡೆದು ಸತ್ತೇ ಹೋಗಿದ. 7-8 ವರ್ಷದ ಮಗು. ನೋಡಿರ ವಿಡಿಯೋ? ದಯವಿಟ್ಟು ಮಕ್ಕಳ ಕೈಯಿಂದ ವಿಡಿಯೋಗಳನ್ನ ಮೊಬೈಲ್ಗಳನ್ನ ಕಸ್ಕೊಂಡು, ನೀವು ಪುಸ್ತಕ ಹಿಡಿದು ಕೂತ್ಕೊಳ್ಳಿ, ಅವ್ರನ್ನೆಲ್ಲ ರೂಮಿಗೆ ಕಳಿಸಿ. ನೀವು ಮೊಬೈಲ್ ಹಿಡಿದ್ರೆ ಬಿಡ್ತಾವ? ಮೊದಲು ಮಕ್ಕಳ ಎದುರಿಗೆ ನೀವೇ ಮೊಬೈಲ್ ಹಿಡಿಬೇಕು. ನನ್ನ ಮೊಮ್ಮಗಳು ಇಲ್ಲೇ ಕೂತಿದ್ದಾರೆ, ವಿಚಿತ್ರ ಮೊಬೈಲ್ ನೋಡ್ತೀನಿ. ನಾ ಇವ್ರಿಗೆ ಅದೇ ಹೇಳಿದೆ, ಅದು ಅವಳು ಬಿಡಿಸಿ, ಅವ್ಳು ಬಿಡ್ತಾರೆ, ನೀವು ಬಿಡಿ, ಅವ್ಳ ಮುಂದೆ ಯಾರೂ ತೆಗಿಯೋಣ. ಆ ಕೆಲಸ ಮಾಡಿ. ಅವ್ರನ್ನೆಲ್ಲ ಬೈದು ನೀವು ಮೊಬೈಲ್ ಹಿಡಿದ್ರೆ ಆ ಮೊಬೈಲ್ ಏನಿರ್ಬೋದು ಅಂತ. ಅದರಲ್ಲಂತೂ ವಿಶ್ವ ತೆರ್ಕೊಂಡ್ಬಿಡ್ತದೆ ಮೊಬೈಲಲ್ಲೆಲ್ಲ. ಏನು ನೋಡ್ತಾರೋ ಏನು ಬಿಡ್ತಾರೋ. ಮರೆಮಾಗಿ ಗುಪ್ತ 8-10 ಜನ ಗುಂಪಾಗಿ ಕೂತು ಕಾಡು ಗುಡ್ಡಗಳು. ಯುವಶಕ್ತಿ ನಾಶ ಆಗ್ತಿರೋದೇ ಈ ಕಾರಣ. ಯೂತ್ ಈಸ್ ಅನ್ ಅಪಾರ್ಚುನಿಟಿ ಟು ಡೂ ಸಮಥಿಂಗ್ ಆ್ಯಂಡ್ ಟು ಬಿಕಮ್ ಸಂಬಡಿ. ಏನಾದರೂ ಮಾಡೋದಕ್ಕೆ, ಏನಾದರೂ ಆಗೋದಕ್ಕೆ ಯೌವನದಂಥ ಟೈಮ್ ಇನ್ನೊಂದಿಲ್ಲ ಜಗತ್ತಿನಲ್ಲಿ. ನೀವು ಹಿರಿಯರೇ. ನನಗಿಲ್ಲಿ ದೀನದಯಾಳ್ ಉಪಾಧ್ಯಾಯರ ಫೋಟೋ ನೋಡಿ ಕಣ್ಣಲ್ಲಿ ನೀರು ಬಂದು. ಎಂಥ ಸರಳ ವ್ಯಕ್ತಿಗಳ್ರಿ ಅವರೆಲ್ಲ. ದೀನ್ ದಯಾಳ್ ಉಪಾಧ್ಯಾಯರು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಆ ಭಾಗದಲ್ಲಿ ಹೋಗಬೇಕಾದ್ರೆ ಆ ಕಾಲಕ್ಕೆ ಬುಲೆಟ್ ಮೋಟ್ರ್ ಭಾಳ ದೊಡ್ಡದು, ಕಾರ್ಗೆ ಇರಲಿಲ್ಲ. ಬನ್ನಿ ಸರ್ ಅಂತ ಕಾರ್ಯಕರ್ತ ಅವ್ರನ್ನ ಕರ್ಕೊಂಡು ಹಿಂದೆ ಕೂಡಿಸಿದ್ರು. ಅವ್ರು ಹಿಂದೆ ಸ್ತೋತ್ರ ಹಿಂಗೆ ಹಾಕೊಂಡ್ರು, ಕಾಲು ಹಾಕಿ ಕೂತರು. ಹೋಯ್ತು ಯಾವುದೋ ಹಳ್ಳಿಗೆ ಹೋಗ್ಬೇಕು. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಏನೋ ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಯಿತು. ಡ್ರೈವಿಂಗ್ ಮಾಡೋನಿಗೆ ಏನೋ ಸುಟ್ಟು ವಾಸನೆ. ಸರ್ ಏನೋ ಬರ್ತಾ ಇದೆಯಲ್ಲ? ಇಲ್ಲ ನನಗೇನು ಬಂದಿಲ್ಲಪ್ಪ, ನೀನು ನೋಡಿ ಬೇಗ ಟೈಮ್ ಆಯಿತು. ಅಲ್ಲಿ ಸರಿಯಾದ ಸಮಯಕ್ಕೆ ನಾನು ಇರಬೇಕು. ಅಲ್ಲಿ ಭಾಷಣಕ್ಕೆ ಹೋಗ್ತಾಯಿದ್ರು, ಬೌದ್ಧಿಕ ಕೊಡೋದಕ್ಕೆ ಹೋಗ್ತಾಯಿದ್ರು ದೀನದಯಾಳ್ ಉಪಾಧ್ಯಾಯ.
ಹೋದ್ರು ಇನ್ನೂ ತೀರಾ ವಾಸನೆ ಬರೋದಕ್ಕೆ ಶುರು ಆಗ್ಬಿಡ್ತು. ಸಾರಿ ಹೊಗೆ ಬರೋದಕ್ಕೆ ಶುರು ಆಯ್ತು. ಅಲ್ಲಿ ವಾಸನೆ ಬಂದು ಹೊಗೆ ಬಂದ್ಬಿಟ್ಟು, ಸರ್ ನನ್ನ ಗಾಡೀಲಿ ಏನಾಗಿಲ್ಲಪ್ಪ, ಈ ನೋಡಿ ಆ ಸ್ಟೇಜ್ ಹತ್ರ ನಾನು ಬಿಡು, ಆಮೇಲೆ ನೋಡ್ಕೊ, ಗಾಡಿ ನಿಲ್ಲಿಸ್ಬೇಡ. ಹೋಗಿ ಅಲ್ಲಿ ಗಾಡಿ ನಿಲ್ಲಿಸಿದ ಮೇಲೆ ಇಳಿದ್ರೆ ಆಗಿದ್ದೇನು ಗೊತ್ತಾ, ಆ ಸೈಲೆನ್ಸರ್ ಪೈಪ್ ಇರ್ತದೆ, ಆ ಸೈಲೆನ್ಸರ್ ಪೈಪಿಗೆ ದೀನ್ ದಯಾಳರು ಧೋತ್ರ ಕಟ್ಟಿದಿಂದ ಮೀನುಗಂಡ ಅಂತೀವಲ್ಲ ನಾವು, ಆ ಮೀನುಗಂಡ ಟಚ್ ಆಗಿದೆ. ಅದು ಬಿಸಿ, ಮೇಲಿನ ಕೂದಲು ಸುಟ್ಟು, ಚರ್ಮ ಸುಟ್ಟು, ಒಳಗಿನ ಖಂಡ ಸುಟ್ಟಿದೆ. ಅದ್ರದ್ದು ವಾಸನೆ, ಮಾಂಸದ ವಾಸನೆ. ಕೆಳಗಡೆ ಇಳಿದವನು, ಗುರೂಜಿ ಏನಿದು ನೀವು ಯಾಕೆ ಹೇಳಿಲ್ಲ? ಅಯ್ಯೋ ನನ್ನ ಇದು ನೋವು ಸಣ್ಣದು, ಅಲ್ಲಿ ಕಾಯ್ತಿದಾರಲ್ಲ ಜನ, ಅವ್ರ ಆಸಕ್ತಿ ಉತ್ಸಾಹ ಬೇಕು, ಅವ್ರಿಗೋಸ್ಕರ ನಾನು ಈ ನನ್ನ ಕಾಲು ಹೀಗಾಗಿದೆ ಅಂತಂದು ಅದ್ರ ಮೇಲೆ ಧೋತ್ರದ ಚುಂಗನ ಎಳ್ಕೊಂಡು ಅದನ್ನು ಮುಚ್ಚಿ 1 ಗಂಟೆಗಳ ಕಾಲ ಬೌದ್ಧಿಕವನ್ನು ಕೊಟ್ಟು ಆಮೇಲೆ ಚಿಕಿತ್ಸೆ ತೆಗೆದುಕೊಂಡಂಥ ಮಹಾನುಭಾವ ಪಂಡಿತ್ ದೀನ್ ದಯಾಳ್. ಒಂದು ಗುರಿ, ಒಂದು ಜವಾಬ್ದಾರಿ ನಮಗೆ ಸಹನೆ ಶಕ್ತಿಯನ್ನು ಕೊಡ್ತದೆ. ಇವತ್ತ್ಯಾಕೆ ನಮಗೆ ಸಹನೆ ಇಲ್ಲ ಅಂದರೆ ಗುರಿ ಇಲ್ಲ, ಯಾವುದೇ ಗುರಿ ಇಲ್ಲ ನಮಗೆ. ಪುರಾಣ ಏರ್ಪಡಿಸಿರ್ತಾರೆ ಈ ವೀರಶೈವ ಮಠಾಧೀಶರು, ಪಾಪ ಮಠಗಳಲ್ಲಿ ಪುರಾಣ ಏರ್ಪಡಿಸಿರ್ತಾರೆ, ಶಾಸ್ತ್ರಿಗಳು ಕರೆಸಿರ್ತಾರೆ, ತಬಲಾಜಿ, ಹಾರ್ಮೋನಿಯಮ್ಮು, ಪಿಟೀಲು, ಪುರಾಣ ಹೇಳ್ತಿರ್ತಾರೆ. ಈ ಕಡೆ 6 ಜನ ಗಂಡಸರು, ಈ ಕಡೆ 10 ಜನ ಹೆಣ್ಮಕ್ಳು. ಅದರಲ್ಲಿ ಈ ಕಡೆ ಇರೋರಿಗೆ ಕಿವಿ ಕೇಳಿಸಲ್ಲ, ಇವ್ರಿಗೆ ಕಣ್ಣು ಕಾಣಿಸಲ್ಲ. ಇಂಥವ್ರಿಗೆ ಪುರಾಣ ಅವ್ರನ್ನ ತಂದಲ್ಲಿ ಒಗೆದು ಹೋಗ್ಬಿಟ್ಟಿರ್ತಾರೆ. ಹಳೆಯರ ಮಗನು ಮುಗಿದ ಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ, ಅವ್ರು ಪುರಾಣ ಹೇಳ್ತಿರ್ತಾರೆ. ಕಣ್ಣಿಲ್ದವ್ರಿಗೆ, ಕಿವಿ ಇಲ್ಲದವ್ರಿಗೆ ಪುರಾಣ ಕೇಳಿಸ್ತೀವಿ. ನೋಡಿ ಇವತ್ತೇ ನಿಂತಿದ್ದೀರಿ, ಕೂತಿದ್ದೀರಿ. ಈ ಥರ ನಾವು ಸಾಂಘಿಕ ಜೀವನವನ್ನು ಉಪನ್ಯಾಸಗಳಲ್ಲಿ ಕೇಳಿದಾಗ ನಮಗೂ ಓದಬೇಕು ಅನ್ನೋ ಬಯಕೆ ಉಂಟಾಗ್ತದೆ. ನಾವು ಹೀಗಾಗ ದೇಶಭಕ್ತರ ಕಥೆಗಳನ್ನಂತೂ ಯಾರೂ ಹೇಳಲ್ಲ. ನೀವೆಲ್ಲ ಎಷ್ಟು ಬಂದಿರೋದು ನನ್ನ ದೊಡ್ಡ ಪುಣ್ಯ ಇವತ್ತು. ಸಂಡೇ ಅಲ್ಲ ಇವತ್ತು. ಸೀರಿಯಲ್ ಇಲ್ಲ, ನಾಳೆ ಯಾರು ಇರಲ್ಲ ಅನಿಸ್ತದೆ ನನಗೆ. ದಯವಿಟ್ಟು ಸೀರಿಯಲ್ ಬಿಡ್ರಮ್ಮ. ಏನಿದೆ ಅಮ್ಮ ಸೀರಿಯಲಲ್ಲಿ? ಏನಾದರೂ ಒಂದು ಸಂದೇಶ, ಬರೀ ಜಾಹೀರಾತು. ಕತ್ತು ಹೊರಡಿಸಿ ನೋಡ್ಬೇಕು ಈ ಕಡೆ ಹೀರೋಯಿನ್. ಎಷ್ಟೊತ್ತು ಬೇಕು? ಈಗ ನನ್ನ ಮಗ ಅನಂತ ಕೂಗ್ತಾನೆ, ಅಪ್ಪ ಕೂಗ್ತಾನೆ, ಏನೋ ಅಂತೀನಿ. ಸೀರಿಯಲಲ್ಲಿ 3 ದಿವಸ ಬೇಕು ನಾನು ಅವನ ಕಡೆ ನೋಡೋದಕ್ಕೆ. ನಾನು ಮೊನ್ನೆ ದಾವಣಗೆರೆಯಲ್ಲಿ ಮಹಿಳಾ ಸಮ್ಮೇಳನಕ್ಕೆ ಹೋಗಿದ್ದೆ. ನಾನು ಎಲ್ಲ ಹೆಣ್ಮಕ್ಳು ಚಪ್ಪಾಳ ತಡ್ತಾರೆ, ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ರು. ಏನಮ್ಮ ಚಪ್ಪಾಳ ತಟ್ಟವನ್ನೆಲ್ಲ ಯಾಕೆ ಅಂತ ಕೇಳಿದೆ. ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳ ತಟ್ಟಂಗಲ್ದಾಗೆ. ಯಾಕಂತ ಕೇಳಿದೆ. ನಿನ್ನ ಮುಖ ನಾ ಮತ್ತಿದ್ದಂಗೆ ಅದನ್ಲಾಗೆ. ನಿಮ್ಮ ಮತ್ತೆ ಮುಖ ಕಣ್ಣಂಗೆ ಆಗಲ್ಲ. ಅದು ಹಂಗಿತ್ತಂದ್ರೆ ಒಂದ್ಸಲ ಹೆಣ್ಮಕ್ಳು ಜೋರಾಗಿ ಚಪ್ಪಾಳ ತಟ್ಟಲ್ಲ ಸಲ. ನಮ್ಮದು ಯಾದಗಿರಿ ಜಿಲ್ಲೆ ಭಾಷೆ, ಗುಲ್ಬರ್ಗ ಸೈಡ್ ನಮ್ಮದು. ಹುಬ್ಬಳ್ಳಿಗೂ ಮತ್ತು ಆ ಭಾಷೆಗೂ ಸ್ವಲ್ಪ ವ್ಯತ್ಯಾಸಗಳದಾವ್ರು, ಇಲ್ಲ ಅಂತ ಹೇಳಲ್ಲ. ಎಲ್ಲಿಂದ ಬಂದಿ ಅಂತ ನೀವು ಕೇಳ್ತೀರಿ. ನಮ್ಮ ಕಡೆ ಎಲ್ಲಿಂದ ಬಂದಿ ಅಂತ ಅನ್ನಂಗಿಲ್ಲ, ಎಲ್ಲೇಶ್ ಬಂದಿ ಅಂತ ಕೇಳ್ತಾರೆ. ಎಲ್ಲೇಶ್ ಬಂದಿ ಅಂದ್ರೆ ಅವ ಏನಂತ ನಾ ಕಲ್ಲೇಶ್ ಬಂದಿನಂತ. ನಾವು ಕಲ್ಲೇಶ್ ಯಾಕೆ ಬರೋಕೆ ಹೋಗಿದ್ದೆ, ಅಲ್ಲೇಶ್ ಬರ್ಬೇಕಲ್ಲ ಅಂತ ಇನ್ನೊಬ್ಬ ಹೊಂಟಿರ್ತಾನೆ. ಇದು ಯಾದಗಿರಿ ಜಿಲ್ಲೆ ಭಾಷೆಯ ವೈಶಿಷ್ಟ್ಯ. ಇನ್ನೂ ಕಲಬುರಗಿ, ಬೀದರ್ ಕಡೆಗೆ ಹೋದ್ರೆ ಇನ್ನೂ ಭಾಳಷ್ಟು ವ್ಯತ್ಯಾಸಗಳು ಕಾಣಿಸ್ತಿದೆ. ಇಲ್ಲಿ ನಮ್ಮ ಸಂದೀಪ್ ಸರ್ ಅವರು, ಸರ್ ಸಾಯಂಕಾಲ 7 ಗಂಟೆಗೆ ಬಂದು ನೀವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ನಮಗೇನೂ ಅನಿಸ್ಲಿಲ್ಲ. ಬೀದರ್ದಾಗೆ ನಮಗೆ ಸಾಯಂಕಾಲ 7 ಗಂಟೆಗೆ ಬಂದು ಒಯ್ತೀವ್ರಿ ಅಂದ್ರೆ ನಾವೇನು ಸತ್ತಿ ಬಂದ್ರೆ ಒಯ್ಯಕ್ಕೆ ಹಂಗೇನ ಇಲ್ರಿ, ಕರ್ಕೊಂಡು ಹೋಗ್ಲಕ್ಕ ನಮ್ಮ ಕಡೆಗೆ ಒಯ್ತೀವಂತ ಆಯ್ತು ಅಂತ ಸುಮ್ಮನೆ. ಬೆಳಗಾವಿ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ದೆ, ಅಲ್ಲೇನ ನಮಗೆ ನೀವು ತೊಗೊಂಡು ಹೋಗ್ಲಕ್ಕ 4 ಮಂದಿ ಬರ್ತೀವಿ ಅಂದ್ರು. ಈ ಥರ ಭಾಷಾ ವ್ಯತ್ಯಾಸಗಳು ಅದಾವ. ಉತ್ತರ ಕರ್ನಾಟಕ ಭಾಷೆ ಅಷ್ಟು ಸುಲಭದಂದ್ರೆ ಅಲ್ಲ ಬಂಧುಗಳೇ. ಕೊಡು. ಯಾವ ಮಕ್ಕಳು ಕೊನೆಯ ತನಕ ಸುಮ್ಮನೆ ಕೂತ್ಕೊಂಡು ಕಾರ್ಯಕ್ರಮ ಕೇಳ್ತಾರೆ, ಅವರಿಗೆ ಸ್ವದೇಶಿ ಮೇಳದಲ್ಲಿ 500 ರೂಪಾಯಿ ಐಟಮ್ ನಿಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ, ಸುಮ್ಮನೆ ಭಾಳ ಚಂದ ಕಾರ್ಯಕ್ರಮ ಕೇಳಕೈತ್ರಿ. ಇವು ಪ್ರಾಣೇಶ್ವರ್ ಮಾತಾಡಕ್ ಬಂದಾಗ ನಾನು ಗಮನಿಸ್ತಿದ್ದೆ, ಜೋರಾಗಿ ನಗ್ತಿದ್ದೆ. ಎಷ್ಟೋ ದಿವಸ ಆಯ್ತಾ ನನ್ನ ಅಷ್ಟು ಚಂದ ನಗ್ಲಕೈತ್ರಿ. ನಗು ಬೇಕು ಮನುಷ್ಯನಿಗೆ. ಅದಕ್ಕೆ ಇಟಗಿರವರು ಒಂದು ಶಾಲೆಯಲ್ಲಿ ಹೇಳ್ತಾರೆ ಏನಂತೇಳಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದ್ರೆ ನಿಮಗೇನು ಗೊತ್ತೈತಿ ಆ ಬಳ್ಳಿ ಬೆಳೆಸಾಕ ನಾನು ಎಷ್ಟು ಕಣ್ಣೀರು ಸುರಿಸಿನಿ ಅಂತ ಹೇಳ್ತಾರೆ.
ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗ್ ನೋಡಬೇಡ. ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗ್ ನೋಡಬೇಡ. ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ, ಮುಖದಾಗಿ ನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ, ನಗಿ ಹೊಳೆಯಾಗ ನನಗೆ ಈಜು ಬರುತ್ತೈತಿ, ನಾನು ತೇಲಿಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇವು ಕನ್ನಡದ ಶಾಯರಿಗಳದವು. ಇನ್ನು ಹಿಂದಿ ಶಾಯರಿಗಳದವ್ರು ಇದಾರೆ. ಜೀವನದಲ್ಲಿ ಯಾವಾಗ ಉತ್ಸಾಹದಿಂದ ಇರ್ಬೇಕು ಮನುಷ್ಯ ಇರ್ಲಕ್ಕ. मतपेक पानी में पत्थर उसे भी कोई पीता है, मतपेक पानी में पत्थर उसे भी कोई पीता है, मत रहो जिंदगी में उदास, तुम्हें देखकर भी कोई जीता है. ನಿಮ್ಮ ನೋಡಿ ಇನ್ನೊಬ್ಬ ಜೀವನ ಮಾಡ್ತಾರೆ, ಡಲ್ ಆಗಿರ್ಬಾರಲ್ಲ. ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ ಬಂದ್ಬಿಳೆ. ನಗಬೇಕು ಮನುಷ್ಯ. ಇವತ್ತು ನೀವೆಲ್ಲ ನಗೋದು ನೋಡಿ ಬಹಳ ಸಂತೋಷ ಅನಿಸ್ತದೆ. ನಮ್ಮದು ಉತ್ತರ ಕರ್ನಾಟಕ ಭಾಷೆ, ಅದರ ಕಲ್ಯಾಣ ಕರ್ನಾಟಕದ ಭಾಷೆ. ನಮ್ಮದು ಬೆಂಗಳೂರು ಮಂದಿದ ಭಾಷೆ ಮತ್ತು ಭಾವನೆ ಹೇಳುವಂತೆ ಇರ್ತದೆ. ಆ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಗಿ ಅಂತ ತಿಳ್ಕೊಡ್ರಿ, ಸರ್ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀವಿ, ಓಕೆನಾ ಅಂತ ಕೇಳ್ತೀವಿ. ಅದಕ್ಕೆ ಅವ್ರಂತಾರೆ, ಬರೀ ಸರ್ ನಿಮಗಾಗಿ ನಾವು ಜಾತಕ ಪಕ್ಷಕ್ಕೆ ಕಾಯ್ತೀವಿ. ಯಾವ ಥರ ಕಾಯ್ತೋ ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲೋ ಆ ಥರ ಕಾಯ್ತು ಅಂದ್ರೆ ಭಾಷೆ ಭಾವನೆ ಹೇಳುವಂತೆ. ನಮ್ದು ಹಂಗಲ್ರಿ, ಅವ್ರಂಗೆ ಭಾವನೆ ಇರ್ತದೆ, ಭಾಷೆ ಅಷ್ಟೇ ಬದಲಾವಣೆ ಆಗ್ತದೆ. ಇಲ್ಲಿ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ದಾಗ ಸಿಕ್ಕಾಕೊಂಡು ಒಂದ್ಸಲ ಸಿಕ್ಕಾಕೊಂಡ ತಕ್ಷಣ ಇಲ್ಲಿನ ಸಂಘಟಕರಿಗೆ ಫೋನ್ ಮಾಡಿದೀವಿ, ಸರ್ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀವಿ, ಓಕೆ ಅಂತ ಕೇಳಿದೀವಿ. ಅದಕ್ಕೆ ಅವ್ರಂದ್ರೆ ಬರೀ ಸರ್ ನಿಮಗೆ ಹಣ ಕಾಯ್ದಂಗೆ ಆಯ್ತು ಅಂತಂದ್ರು. ನಾನು ನನ್ನ ಕಡೆ ಉತ್ತರ ಕರ್ನಾಟಕ ಕಡೆ ಬಂದಿದ್ದು ಬಿಡಪ್ಪ ಅಂತಂದ್ರೆ. ಅದಕ್ಕೆ ಬೆಂಗಳೂರು ಮಂದಿಗೆ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆಗೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತ ವಿನಂತಿ ಮಾಡ್ಕೊಳ್ತೀವಿ. ಬಹಳ ಚಂದ ಕಾರ್ಯಕ್ರಮ ಕೇಳಕತ್ತೀರಿ. ಏನು ಸಂತೋಷ ಅನ್ಸಂದ್ರೆ ಭಾಷೆಯಲ್ಲಿ ವ್ಯತ್ಯಾಸ ಆದಾಗ ನಮ್ಗೆ ಹಾಸ್ಯ ಪ್ರಸಂಗಗಳು ಸಿಗ್ತವೆ. ಎಂತೆಂಥ ಹಾಸ್ಯ ಪ್ರಸಂಗಗಳು ಸಿಗ್ತಾವ ಅಂತ ಹೇಳಿದ್ರೆ ನಿಮಗೆ ಈ ಕಡೆ ಸ್ವಲ್ಪ ಮರಾಠಿ ಮಿಕ್ಸ್ ಆಗ್ತಾರೆ, ಬೆಳಗಾವಿ ಆಯ್ತು ಹುಬ್ಬಳ್ಳಿ ಆಯ್ತು, ಸ್ವಲ್ಪ ಮಶ್ಕೀರ್ ಮಾಡ್ತೇನೆ ಮಗನ ಅಂತ ಈ ಕಡೆ ಭಾಷೆ. ನಮ್ಮ ಕಡೆ ಎಲ್ಲ ಸ್ವಲ್ಪ ತೆಲುಗು ಮಿಕ್ಸ್ ಆಗಿ ಸ್ಟಾರ್ಟ್ ಆಗ್ತದೆ. ಆ ಕಡೆ ಸ್ವಲ್ಪ ಆಂಧ್ರ ಬಾರ್ಡರ್ ಅದು. ಈ ಆಂಧ್ರ ಬಾರ್ಡರ್ ಜನಕ್ಕೆ ಕನ್ನಡ ಬರಲಿಲ್ಲ ಅಂತಂದ್ರೆ ಎಂಥ ವ್ಯತ್ಯಾಸ ಆಗ್ತದ, ಈ ತೆಲುಗು ಬರಲಿಲ್ಲ ಎಂಥ ವ್ಯತ್ಯಾಸ ಅಂತ ಹೇಳ್ತೀನಿ. ಮಂತ್ರಾಲಯ ಟೂರ್ ಹೊಂಟಿದ್ರಿ ಟ್ರೈನ್ಯಾಗ, ಒಂದು ದಿವಸ ಪಿಕ್ನಿಕ್ ಅಂತೇಳಿ ಹೊಂಟಿದ್ರಿ. ಗಂಡ ಹೆಂಡತಿ ಹೋಗ್ಲಿಕ್ಕೆ ಒಬ್ಬಕ್ಕೆ ಆಂಧ್ರ ಹೆಣ್ಮಗಳು ಎದ್ದು ನಿಂತ ಸಂದರ್ಭದಲ್ಲಿ ಕರ್ನಾಟಕದ ಒಬ್ಬ ಗಂಡ ಅಂದ, ಆ ಹೆಣ್ಮಗಳು ಎದ್ದು ನಿಂತಳ ಕೂಡಿಸ್ನೆ ಅಂದ. ಈಕಿ ಅಂದು ಆಕಿನ ಭಾಷೆ ನಮಗೆ ತಿಳಿಯಂಗಿಲ್ಲ, ನಮ್ಮ ಭಾಷೆ ಆಕಿಗೆ ತಿಳಿಯಂಗಿಲ್ಲ. ಆಕಿ ಏನನ್ನ ಕೇಳ್ತಾಳೆ, ಮತ್ತೆ ಅಪಾರ್ಥ ಆಗ್ತದೆ ಬೇಡ, ಭಾಷೆ ಯಾವುದಾದ್ರೆ ಏನು, ಹೆಣ್ಮಕ್ಳು ಒಂದ ನೀವು ಅಂಥೇಳಿ ಆ ಹೆಣ್ಮಗಳು ಕೂಡ ಮನೆ ಅಂತ ನಾ ಎದ್ದು ನಿಂತಂದು ನಿಲ್ಲಿಸ್ತಾರೆ. ಪಾಪ ಟ್ರೈನ್ ಮೂವ್ ಆಗಿತ್ತು. ನೆಕ್ಸ್ಟ್ ಸ್ಟಾಪ್ ಬಂದ ತಕ್ಷಣ ಈ ಆಂಧ್ರ ಹೆಣ್ಮಗಳು ಕರ್ನಾಟಕದಾಗಿ ಕೇಳಿದ್ರು ಏನಂತೇಳಿ, ಊರಂಡಿ ಅಂದ. ಈಕೆ ಅಂದ್ರು, ನೋಡು ಬೇಡ ಅಂದ್ರೆ ಕುಡಿಸಿದ್ರೆ ಅಂಡಿ ಎಲ್ಲ ಗಟ್ಟಿ ನೋಡೋದಂತ. ಗಂಡ ಅಂತ ಸುಮ್ಕೊಡಮ್ಮ, ಹಂಗೆಲ್ಲ ಮಾತಾಡ್ಕೋಬೇಡ ಅಂತ ಸುಮ್ಕು. ನೆಕ್ಸ್ಟ್ ಸ್ಟಾಪ್ ಬಂತು, ಮತ್ತೆ ಕೇಳಿದ್ರೆ ಊರಂಡಿ ಅಂದ್ರು. ಓಸು ಮಂದಿ ಈಗಿನ ಕಡೆಗೆ ನೋಡ್ಲಾಗತ್ತೆ. ಗಂಡ ಅಂತ ಹಂಗೆಲ್ಲ ಗಲೀಜ್ ಮಾತಾಡ್ಬೇಡ, ಸುಮ್ಕೂಡು, ಸೀಟ್ ಕೊಟ್ಟದ ಮಸ್ತ್ ಆಗ್ಯದ, ಮತ್ತೆ ರಂಡಿ ಅಂತೇಳಿ ಸುಮ್ಕೂಡ. ಆಯ್ತು, ನೆಕ್ಸ್ಟ್ ಸ್ಟೇಷನ್ ರಾಯಚೂರು ಬಂದ ತಕ್ಷಣ ಮತ್ತೆ ಇದು ಆಂಧ್ರ ಹೆಣ್ಮಗಳಂತ ಊರು ಅಂಡಿ ಅಂದ್ರು. ಈಗ ಕರ್ನಾಟಕಕ್ಕೆ ತಲೆ ಕಟ್ಬಿಡ್ತು. ಯಾಕಂತ ಸೇರಿ 12th ಶಿಕ್ಷಣ ಹೇಳಿದ್ರು. ಅವಾಗ್ಲಿಂದ ಕೇಳಕತ್ತೀನಿ, ಅವಾಗ್ಲಿಂದ ಅಲ್ಲಕತ್ತಿದ್ದೆ ರಂಡಿ ಅಂತಂದ್ರು. ಇಲ್ಲಿ ಏನು ಕುಂತಾಳಲ್ಲ ಈಕೆ ರಾಯಚೂರು ರಂಡಿ, ಈ ಕಡೆ ಕುಂತಾಕಿ ಕೊಪ್ಪಳ ರಂಡಿ, ಅಲ್ಲಿ ಕುಂತಾಕಿ ಬಳ್ಳಾರಿ ರಂಡಿ, ಸಾಕ ಬೇಕಾ ಹಲ್ಗಟ್ ರಂಡಿ ಅಲ್ಲ. ಇಷ್ಟಂದ ತಕ್ಷಣ ಆಕಿನ ಗಂಡ ಅಲ್ಲಿಂದ ಪಾದಯಾತ್ರೆ ಹೋಗ್ತಂತ ಹೋಗ್ಬಿಟ್ಟಿದ್ದ. ನೀ ಯಾವಾಗ ಏನು ಮಾಡಿಕ್ಯಾರ ಅಂತ ಮತ್ತೆ ಆಂಧ್ರದಾಗಿ ಗಂಡ ಬಂದ, ಏನೋ ನಡೋದಂತ ತಿಳ್ಕೊಂಡು ಅವ ಅಂದ, ಅಮ್ಮ ತಪ್ಪು ತಿಳ್ಕೊಬೇಡ, ನಾ ರಂಡಿ ಅಂತಂದ್ರೆ ಏನು ಬೈಗಳಲ್ಲ, ಅದು ಯಾವ ಬಂತು ಅಂತ ಕೇಳಕತ್ತಾಳ ನಾನು ಹೇಳ್ತೀನಿ ಅಂತಂದಾಗ ಹೌದಾ ಅಂತಂದು ಜಗಳ ಅಲ್ಲಿಗೆ ಸಮಾಪ್ತಿ ಆಯ್ತು. ಬಂಧುಗಳೇ, ಭಾಷೆ ವ್ಯತ್ಯಾಸ ಆದಾಗ ನಮ್ಮ ಹಾಸ್ಯ ಸಿಗ್ತದೆ. ಈ ಬೆಂಗಳೂರು ಮಂದಿಗೆ ಮೈಸೂರು ಮಂದಿಗೆ ನಮ್ಮ ಭಾಷೆ ಏನು ಗೊತ್ತಾಗ್ತದೆ, ಇನ್ನು ಇಲ್ಲಿ ಹುಬ್ಬಳ್ಳಿಗೆ ಗೊತ್ತಾಗ್ತಿಲ್ಲ. ನಮ್ಮ ಕಡೆಗೆ ಹುಡುಗ ಮತ್ತು ಹುಡುಗಿ ಏನಾಗಿಲ್ಲ, ಸಣ್ಣ ಸಣ್ಣ ಹುಡುಗರಿಗೆ ಪಾರ ಅಂತಾರೆ, ಕೆಲವೊಂದು ಕಡೆ ಪೋರಿ ಅಂತಾರೆ ಹುಡುಗಿ, ಪಾರ ಮತ್ತು ಪೋರಿ. ನಮ್ಮ ಪಾರ ಹೇಗೈತೆ ಅಂತ ಕೇಳ್ತಾರೆ, ಅವ್ರು ಹೇಗಿರ್ತಾರೆ ಬಾಸಮಣಿ ಪೋರಿ ಜೊತೆಗೆ ಹೋಗಿ ನೋಡಂತಾರೆ. ಈ ಭಾಷೆ ಏನು ಗೊತ್ತಾಗಬೇಕು. ಅಳಿಯ ಫಸ್ಟ್ ಟೈಮ್ ಮಾವನ ಮನೆಗೆ ಬಂದ ತಕ್ಷಣ ಮಾವಂದ ಎದಕ್ಕೆ ಬಂದಿ ಅಂತ, ಅಳಿಯ ಎದಕ್ಕೆ ಬಂದಿ ಅಂತ ಕೇಳ್ತಾನೆ ತಗೊಂಡು ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅತ್ತಿ ಇದ್ಲಲ್ಲ ಒಳಗಿಲ್ಲಿಂದ ಹೊರಗೆ ಬಂದು ಗಂಡ ಬೈದ್ರು, ಅಳಿಯ ಮಾವನ ಮನೆಗೆ ಬಂದಾನ, ಎದಕ್ಕೆ ಬಂದಿ ಅಂತ ಕೇಳ್ತಾರೆ, ಬುದ್ಧಿ ಐತೆ ಏನಂತಂದು. ಇಷ್ಟಂದ ತಕ್ಷಣ ಮಾವಂದ, ನಾ ಏನು ಅನ್ಬಾರ್ದು ಅಂತೀನಿ ಅವನಿಗೆ, ಎದಕ್ಕೆ ಬಂದೆ ಅಂದ್ರೆ ಬಸ್ಸಿಗೆ ಬಂದೆ, ಟೆಂಪೋಕ್ಕೆ ಬಂದೆ,
GP ಬಂದೆ. ನಾ ಈ ಅರ್ಥದ ಕೇಳಿದಂತ ಬಂಧುಗಳೇ, ಅದಕ್ಕೆ ಭಾಷೆ ಭಾಳ ಮುಖ್ಯ ಆಗ್ತದ. ಈ ಮೈಸೂರು ಮಂದಿಗೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಒಬ್ಬ ಏನು ಮಾಡಿ ಅಂದರೆ ಹುಬ್ಬಳ್ಳಿ ಹುಡುಗ ಮೈಸೂರು ಹುಡುಗಿಗೆ ಲಗ್ನ ಆಗ್ಯಾನ, ಲವ್ ಮ್ಯಾರೇಜ್ ಆಗ್ಯಾನ. ಅವ್ರ ಭಾಷೆಗೂ ನಮ್ಮ ಭಾಷೆಗೆ ತಪ್ಪಿರೋದ ಕೆಲವೊಂದು ಶಬ್ದಗಳು ಗೊತ್ತಾಗೋದಿಲ್ಲ. ಏನಕ್ಕೆ ತೋರ್ ಮನೆಯವರೆಲ್ಲ ಮನೆ ಪಡ್ಸಾಲೆ ಕೂತಾರ ಹುಬ್ಬಳ್ಳಿಗೆ ಬಂದು. ಇವಾಗ ಮದುವೆ ಆಗಿದ್ದಂದ್ರೆ ಗಂಡ ಮದುಮಗ ಎದ್ದು ಹೋಗಿ ಸ್ಟಾರ್ಟ್ ಮಾಡಿದ. ಮೈಸೂರು ಹುಡುಗಿ ಸಹಜವಾಗಿ ಕೇಳಿದ್ದು, ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದಾರ ಅಂತ ಕೇಳಿದ್ವಿ ಮೈಸೂರು ಭಾಷೆದಾಗ. ಇವಾಗ ಟೈಲೆಟ್ ಹೋಗ್ಬೇಕಾಗಿತ್ತು ನಮ್ಮ ಆಡು ಭಾಷೆದಾಗ ದೊಡ್ಡಿಗೆ ಹೋಗೋದು ಅಂತ ನೋಡಿ. ತೆಮ್ಕೊಂಡು ಹೊಂಟಿನ ತೆಮ್ಕೊಂಡು ಅಂದೇವು, ತಂಬಿಗೆ ತೊಗೊಂಡು ಹೋಗೋದು ತೆಮ್ಕೊಂಡು ಅಂತ, ತೆಮ್ಕೊಂಡು ಹೊಂಟಿನ ತೆಮ್ಕೊಂಡು ಅಂತ. ಇದು ಆಕಿಗೆ ಗೊತ್ತಿಲ್ಲ ಪಾಪ. ಈಕಿ ಅಂತ ನಾನು ಬರ್ತೀನಿ ಅಂದಾಗ ಬರೋದಕ್ಕೆ ಏನು ತಿಳ್ಕೊಂಡ್ವಿ, ಹಿಂಗೆಲ್ಲ ಬರೋದು ಸುಮ್ ಕೂಡ ನಾವು. ಅವ್ರ ಅತ್ತೆ ನಮ್ಗೆ ಮನೆಗೆ ಕೂತ್ಕೊಂಡು ಬೇಸರ ಆಗ್ಯದಪ್ಪ, ನಾನು ಬರ್ತೀನಿ ಅಂದಾಗ 2 ನಿಮಿಷ ಟೈಮ್ ಕೊಡು, ಸೀರೆ ಸೇವ್ ಮಾಡ್ಕೊಂಡು ಬರ್ತೀನಿ ಅನ್ಲಕ್ಕಿ. ಇವಂತ ನಾನು ಪಿಕ್ನಿಕ್ ಕೊಟ್ಟಿದ್ದೆ, ಟೈಲೆಟ್ ಹೊಂಟಿನ ಅಂತ ಹೇಳಿದಂತ ಅವರು ಬಿದ್ದು ಏನ್ರಿ ನಿಮ್ಮ ಭಾಷೆ ಗೊತ್ತಾಗಲಿಲ್ಲ ಅಂತಂದ್ರೆ ಅಂತ. ಅದಕ್ಕೆ ಭಾಷೆಯಲ್ಲಿ ವ್ಯತ್ಯಾಸ ಆದಾಗ ನಮ್ಗೆ ಅನೇಕ ರೀತಿಯಲ್ಲಿ ಹಾಸ್ಯ ಪ್ರಸಂಗಗಳು ಸಿಗ್ತಾ ಹೋಗ್ತಾವೆ ಬಂಧುಗಳೇ. ಇಲ್ಲಿ ನಾವು ಜಾಸ್ತಿ ಇಂಗ್ಲೀಷ್ ಓದ್ಕೊಳೋ ಅಂತ ಅಲ್ಲ ಜನ, ನಾವೆಲ್ಲ ಅಪ್ಪಡ ಕನ್ನಡ ಅಭಿಮಾನಿಗಳು. ನಿಜ ಹೇಳ್ಬೇಕು, ನನಗೆ ಇಂಗ್ಲೀಷ್ ಬರೋಂಗಿಲ್ಲ. ಪ್ರಾಣೇಶ್ವರ ಮಾತು ಹೇಳಿದ್ರು, ಸಿಡ್ನಿ ಏರ್ಪೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ, ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದಂಥ ಸಂದರ್ಭದಲ್ಲಿ ನಡೀತಾ ಹೋಗ್ತಾ ಇರಬೇಕಾದ್ರೆ ಮಾಮನಿ ರಶ್ಮಿ ಮೇಡಮ್ ಅವರು ನಮ್ಗೆ ವೆಲ್ಕಮ್ ಮಾಡ್ಕೊಳಕ್ಕೆ ಬರ್ತಾರೆ ಗಂಡನ ಜೊತೆಲಿ. ಅವು ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡೋದು. ಸರ ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾವು ಒಳ್ಳೆಯ ನಾ ಹೇಳಿಕೊಡ್ತೀನಿ ಅಷ್ಟು ಮಾತಾಡಂತಂದ್ರೆ. ಹೇಳಿ ಸರ್ ಹೆಂಗೆ ಮಾತಾಡೋದು? ಆಕೆ ಗಂಡಗೆ ಅನ್ಬೇಕು, ನೀನು ಹೌ ಆರ್ ಯು ಅಂತ ಅನ್ಬೇಕು, ಅವರು ಫೈನ್ ಅಂತಾರೆ. ಮತ್ತು ಅವ್ರು ನಿನಗೆ ತಿರ್ಗಾ ಕೇಳ್ತಾರೆ ಹೌ ಆರ್ ಯು ಅಂತಂದು, ನೀನು ಮೀಟು ಅನ್ಬೇಕು. ಇಷ್ಟ ಭಾಳ ಸಿಂಪಲ್ ಆಗಿ ಬಿಡ್ರಿ ಅಂತ. ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೇಳಿ ನಗು ಮುಖದಿಂದ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು. ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೌ ಆರ್ ಯು ಅಂತ ಕೇಳಬಹುದು, ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂತ ಅವ್ರು ಅಂದರು. ರಶ್ಮಿ ಹಸ್ಬೆಂಡ್ ಅಂದ್ರು, ನಾನು ಮೀಟು ಅಂದೆ. ನಾನು ಅವ್ರಿಗೆ ನಮಗೆ ಜಗಳ, ನನ್ನ ಹೆಂಡತಿ ಮೀಟು ಅಂತ ಮಗನೇ ಅಂತಂದು. ಅದು ಅರ್ಥ ಏನಂಬುದು ನನಗೆ ಗೊತ್ತಿಲ್ಲ. ಮೀಟು ನನಗೂ ಮೀಟು ಅಂತ ನಾನು ಆಗಿರ್ತೀನಿ. ಮತ್ತೆ ಪ್ರಾಣೇಶ್ವರ್ ಬಂದು ಹೇಳಿದ್ರು, ಮಾಮನಿ ಜೋಶಿಯವ್ರಿಗೆ ಇಂಗ್ಲೀಷ್ ಬರೋಂಗಿಲ್ಲ, ದೊಡ್ಡ ಫೋನ್ ಮಕ್ಕಳು ಅದ ಅಂತೇಳಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ತಿಳಿಸಿ ಹೇಳಿ ಹಿಂಗೆಲ್ಲ ಆದಮೇಲೆ ಅವರು ಆದಂಥ ಘಟನೆ ಹೇಳಿದ್ರು. ಅವರು ನಟರು, ನಾವು ನಕ್ಕಿ ಬಂದೋಳೆ. ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದೋಳೆ. ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರು, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿಲ್ಲ ಬಂದೋಳೆ. ನಾನು ಇಂಗ್ಲೀಷಲ್ಲಿ ಡೆಲ್ ಇರ್ಬೋದು ಬಂಧುಗಳೇ, ನಿಮ್ಮ ಮುಂದೆ ಎದೆ ತಟ್ಕೊಂಡು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲಿ ಡೆಲ್ ಇದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ರು, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ. ಚಪ್ಪಾಳೆ ತಟ್ಟಬೇಡ್ರಿ, ಇಡೀ ಸಾಲಿ ಫಸ್ಟ್ ಬರ್ತಾ ಇದ್ದೆ. ಉಳಿದವರೆಲ್ಲ ಆಮೇಲೆ ಬರ್ತಾ ಇದ್ರು. ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ, ಯಾವ ಫಸ್ಟ್ ಹೋಗ್ಬಿಡ್ತೀವಿ ನಾವು ಸಾಲಿ ಫಸ್ಟ್ ಬಂದಂಗೆ. ಅವರು ಮಾಸ್ತರ್ ದಿವಸ ಹೇಳ್ತದ ನಮ್ಮ ಅವ್ವಾಗ, ಯವ್ವ ನಿನ್ನ ಮಗ ಸಾಲಿ ಫಸ್ಟ್ ಬಂದನಂತ. ನಮ್ಮ ಅವ್ವ ಭಾಳ ಖುಷಿ ಆಗಿಬಿಡ್ತಿತ್ತು. ಯಪ್ಪ ನನ್ನ ಮಗ ಸಾಲಿ ಫಸ್ಟ್ ಬಂದ್ರೆ ಓಡಿ ತುಂಬ ಎಲ್ಲ ಹೋಗ್ಕೊಂಡು ತಿರುಗಾಡ್ತಿದ್ದು. ರಿಸಲ್ಟ್ ಬಂದು ನಿಮ್ಮ ಮಗ 3rd ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿದ್ದು, ಯಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದು ಒಂದು ದಿವಸ 3rd ಕ್ಲಾಸ್ ಬಂದ್ರೆ ಏನಾಯ್ತು ಅಂತಂದಿದ್ದು. ಈ ಥರ ವಾತಾವರಣದಲ್ಲಿ ಬೆಳೆದಿವಿ. ನಮಗೆ ಭಾಳ ಬಡತನ ಇತ್ತು. ನಮ್ಮವ್ವ ಹೇಳಿಬಿಟ್ಲು, ಬಡತನದಾಗ ಇದ್ದೀವಿ, ದೊಡ್ಡ ದೊಡ್ಡ ಕನಸು ಕಾಣಕ್ಕೆ ಹೋಗ್ಬೇಡ, ಸಣ್ಣ ಕನಸು ಕಾಣಂತಂದಿದ್ಲು. ಆಗ ಒಂದು ದಿವಸ ನಾನು ಉತ್ಕೊಳ್ಳೋ ದೊಡ್ಡ ಕನಸು ಕಂಡುಬಿಟ್ಟೆ. ನಮ್ಮವ್ಗೆ ಹೇಳಿದೆ, ಯವ್ವ ಕನಸಿನಲ್ಲಿ ಏನು ಕಂಡಿನಂದ್ರೆ ಒಂದು ಕಾಲು ಭೂಮಿ ಮೇಲೆ ಇತ್ತು ಅಂದ್ರೆ ಇನ್ನೊಂದು ಕಾಲು ಚಂದ್ರ ಮೇಲೆ ಇತ್ತಂದೆ ನಾನು. ನಮ್ಮವ್ವ ಬೈದ್ಲು, ಉತ್ಕೊಳ್ಳೋ ಮಗನ ಅಂತ ಹುಚ್ಚು ಕನಸು ಕಾಣಕ್ಕೆ ಹೋಗ್ಬೇಡ ಅಂದ್ಲು. ಯಾಕಂದೆ, ನಿನಗಿರದ ಒಂದು ಚೆಂಡು ಹರ್ಕೋಯ್ತಂದ್ರೆ ಹೆಂಗೆ ಮಾಡ್ತೀನಿ ಅಂತ ಕೇಳಿದ್ರು. ಈ ಥರ ವಾತಾವರಣದಲ್ಲಿ ಬೆಳೆದಂಥ ಕಲಾವಿದರು ಬಂದರೆ ನಾವೆಲ್ಲ ಮೀಡಿಯಂ ಕ್ಲಾಸ್ ಜನ. ಇವತ್ತು ನಮ್ಮ ಸಂದೀಪ್ ಅವರು ಒಂದು ಚಲೋ ಹೋಟೆಲ್ನಾಗ ಇಳಿಸ್ಯಾರ, ಸ್ಟಾರ್ ಹೋಟೆಲ್. ಅವೆಲ್ಲ ಆ ಸ್ಟಾರ್ ಹೋಟೆಲ್ದಾಗ ಮೀಡಿಯಂ ಕ್ಲಾಸ್ ಜನಕ್ಕೆ ನಮ್ಗೆ ಒಗ್ಗಂಗಿಲ್ಲ. ಅವು ಗಾಲಿ ಮೆತ್ತಗಿರ್ತಾವೆ, ಒಳ ಮಕ್ಕಂಡೆ ಇನ್ನೊಬ್ರು ಹೆವಸಾಗ ಬರ್ಬೇಕು ನಮ್ಗೆ, ಅಷ್ಟು ಮೆತ್ತಗಿರ್ತಾರೆ. ಒಳಗೆ ಹೋಗ್ಬಿಡ್ತೀವಿ ನಾವು. ಮತ್ತೆ ಅವನಿಗೆ ರೂಮ್ ಬಾಯ್ ಇದ್ದವನಿಗೆ ಫೋನ್ ಮಾಡಿ ಕರೆಸ್ಕೊಂಡು ಎಳ್ಕಲಿ ಅಂತಂದು ಇಳಿಸ್ಕೊಂಡು ಆಯ್ತು ಅಂತಂದು ಎದ್ದು ಕುಂತು ಸಾವರ್ಸ್ಕೊಂಡಿವಿ. ಚಹಾ ತೊಗೊಂಬಂದ್ವಿ. ಚಹಾ ತೊಗೊಂಬಂದ ತಂದು ಹಾಕ್ತಾನೆ, ಬಿಸಿನೀರು ಐತಿ, ಚಹಾ ಇಲ್ಲ. ಸ್ಟಾರ್ ಹೋಟೆಲ್ ಸರ್, ನಾವು ಏನೂ ಮಾಡಂಗಿಲ್ಲ, ನೀವು ಮಾಡ್ಕೋಬೇಕಂತ. ಅಲ್ಲಿ ಹೆಂಗೆ
ಇದು ಹಾಲಿನ ಪುಡಿ ಇರ್ತದಲ್ಲ, ಹಾಲಿನ ಪುಡಿ ಕಲಿಸ್ಕೋಬೇಕು ಬಿಸಿನೀರಾಗ, ಸಕ್ಕರೆ ಕಲಿಸ್ಕೋಬೇಕು, ಚಾ ಪುಡಿ ಕಲಿಸ್ಬೇಕು, ಹಿಂಗೆಲ್ಲ ಮಾಡ್ಕೊಂಡು ಕುಡಿಬೇಕು ನೋಡ್ರಿ ಅಂತ. ನೀವು ನೀ ಏನು ಮಾಡ್ದಂಗೆ ಐತಿದ್ದೇನೆ ಸ್ಟಾರ್ ಹೋಟೆಲ್ ಹಿಂಗೆ ಇರ್ತಂತಂದ. ಮತ್ತೇನು ಬೇಕಂತ ಕೇಳ್ದ. ನನಗೆ ಮಿರ್ಚಿ ತಿನ್ಬೇಕು ಅನ್ಸ್ಕತ್ತಿದ್ರಿ, ಇಲ್ಲ ನಂಗಿಲ್ಲ, ನನಗೆ ಹಂಚಿಕೆ ಆಗಿಬಿಡ್ತು. ಸ್ಟವ್ವು, ಕಡಾಯಿ, ಮೆಣಸಿನ್ಕಾಯಿ, ಕಡ್ಲಿಟ್ಟು ತಂದಿಟ್ಟಂದ್ರೆ ನಾಯಲ್ಲಿ ಮೆಣಸಿನ್ಕಾಯಿ ತುಂಬ ಕುಂಟು ಮೆಣಸಿನ್ಕಾಯಿ ಮಾಡ್ಕೊಂಡು ಕೂಡ ಅದಕ್ಕೆ ಬೇಡಲಿ ಅಪ್ಪ ಅಂತೇಳಿ ಕಳಿಸ್ಬಿಟ್ಟೆ. ಇವೆಲ್ಲ ಯಾಕೆ ಕೇಳಕತ್ತೀರಿ? ಇವೆಲ್ಲ ನಮ್ಮ ಅನುಭವಗಳು ಬಂದ್ರೆ ನೀವು ಅನುಭವಿಸಿರ್ತೀರಿ. ಈಗ ನೋಡ್ರಿ, ದೊಡ್ಡ ದೊಡ್ಡ ಮಾಲು ಸ್ಟಾರ್ ಹೋಟೆಲ್ದಾಗ ಏನಾಗ್ತಾವ್ರಿ, ಈಗ ನಾವು ನಳ ಬಿಟ್ಕೊಂಡು ಚಾಲು ಮಾಡ್ತೇವಲ್ರಿ, ಅವು ನಳನೇ ಇರಂಗಿಲ್ಲ, ಅಲ್ಲಿ ಸ್ಕ್ಯಾನರ್ ಸಿಸ್ಟಮ್. ಈಗ ಮುಟ್ಬೇಕಂತ ನೀರು ಬೀಳ್ತಾವೆ. ಒಂದೊಂದು ಕಡೆಗೆ ಒಂದೊಂದು ಸಿಸ್ಟಮ್ ರೀ ಮಾಲ್ಗಳದಾಗ. ಕೆಲವೊಂದು ಕಡೆಗೆ ಹಿಂಗೆ ಮುಟ್ಟಿ ಹಿಂಗೆ ಬಾಡಿ ಎಲ್ಲ ಸೌರ ಇರ್ತೀವಿ, ಏನು ಸಿಗಂಗಿಲ್ಲ ಅಲ್ಲಿ. ಕಾಲಾಗಿ ಇಟ್ಟಿರ್ತಾವೆ ನಾವು ಒತ್ತದು, ಕಾಲು ಹೊತ್ಕೊಂಡು ಅವಾಗ ನೀರು ಬರ್ತಾವೆ. ಎಷ್ಟು ಪಜೀತ್ರಿ ಟೈಲೆಟ್ಗಳು ಅಂತಾರೆ. ಅಪ್ಪೋ ನಮ್ಮ ಕಡೆಗೆ ಗಾಡಿಗಳು ಕಟ್ತಾರೆ, ಇಷ್ಟಿಷ್ಟು ದಪ್ಪ ಗಾಡಿ ಇರ್ತಾವೆ, ಟೈಲೆಟ್ ಇರ್ತಾವೆ. ಅಲ್ಲಿ ಇಲ್ಲರಿ ಒಂದು ಕಾರ್ಡ್ಬೋರ್ಡ್ ಸಿಸ್ಟಮ್ ಹಿಂಗೆ ಇರ್ತವೆ. ಮ್ಯಾಲೆ ಚೆತ್ ಓಪನ್, ಕೆಳಗೆ ಕಾಲುಗಳು ಕಾಣಂಗೆ ಓಪನ್, ಕೆಳಗೆ ಮಾತುಗಳು ಕೇಳ್ತಿರ್ತಾವೆ. ನಾನು ಶೌಚಾಲಯಕ್ಕೆ ಹೋಗಿ ಕುಂತೀನಿ, ಕುಂತ ತಕ್ಷಣ ಬಾಸು ಇದ್ದ ಬಂದ, ನಮಸ್ಕಾರ ಏನ ತೋರು ನಾವು ಇಲ್ಲಿನ ಮಾತಾಡ್ಸಕತ್ತಿಲ್ಲ ಅಂತ ತಿಳ್ಕೊಂಡು ನಾನು ನಮಸ್ಕಾರ ಅಂದೆ. ಮತ್ತೇನ್ರಿ ಅಂದ, ಏನಿಲ್ಲಪ್ಪ ಅಂದೆ. ನಾನು ಹೆಂಗೆ ನಡೆದದ ಅಂದ. ನಿಂದು ಹೆಂಗೆ ನಡೆದ ನಂದು ಹಂಗೆ ನಡೆದ ಹೇಳ್ತಿ ಮಕ್ಕಳು ಅಂತ ಮನೆಗಾರ ಅಂದೆ ನಾನು. ಇಷ್ಟು ಜನಕ್ಕೆ ಒಮ್ಮೆ ಏನನ್ನು ಸ್ವಲ್ಪ ಫೋನ್ ಇಡಲೇ ಬಾಸ್ದಾಗ ಎಲ್ಲದಕ್ಕೂ ಉತ್ತರ ಕೊಡಕತ್ತೆ ನಂದ. ಅವ ಫೋನ್ಯಾಗ ಮಾತಾಡೋಕೆ ನನಗೇನು ಗೊತ್ತದು. ಪಜೀತಿ ಬಿದ್ದುಬಿಟ್ಟಿವ್ರಿ. ನಮಗಿದ್ರ ಇಂಗ್ಲೀಷ್ ಬರ್ಲಾರ ಮಂದಿ ಪೈಖಾನಿ, ಟೈಲೆಟು ಇವೆಲ್ಲ ಗೊತ್ತಾಗ್ತಾವ್ರಿ. ರೆಸ್ಟ್ ರೂಮ್ ಅಂತ ಹೇಳಾಕ್ತಾರೆ. ರೆಸ್ಟ್ ರೂಮ್ ಅಂಬದು ನನಗೆ ಗೊತ್ತಿಲ್ಲ. ಈಗ ಸೂಸು ಹೋಗೋದಕ್ಕೆ, ಟೈಲೆಟ್ ಹೋಗೋದಕ್ಕೆ ರೆಸ್ಟ್ ರೂಮ್ ಅಂತ ನನಗೆ ಗೊತ್ತಿಲ್ಲ. ನಾನು ಒಂದು ರೂಮ್ನಾಗ ಮಕ್ಕೊಂಡಿದ್ದೆ. ನಾನು ಒಬ್ಬ ಕೆಳಮಗಳು ಬಂದು ಬಾಗಿಲು ಬಸ್, ಸರ್ ಪ್ಲೀಸ್ ನೀವು ಏನು ಅನ್ಯತೆ ಭಾವಿಸ್ಕೋದಿದ್ರೆ ನಿಮ್ಮ ರೆಸ್ಟ್ ರೂಮ್ ಯೂಸ್ ಮಾಡ್ಬೋದಾ ಅಂತ. ನನ್ನ ರೂಮ್ನಾಗ ಪೈಖಾನಿ ಇಲ್ಲ. ನಾನೇನಿಂದ ಬರ್ರಿ ಯೂಸ್ ಮಾಡ್ರಿ ಹಂಗೆ. ನಾನು ಎಲ್ಲಿ ಏನಿಲ್ಲ, ಇಲ್ಲೇ ಮಾಡ್ರಿ ಹಂಗೆ. ನಾನು ಇಷ್ಟ ತಾನೆ ಈ ಕಡೆ ಮಾಡಿದ್ರೆ ಮನೆ ಆ ಕಡೆ ಮಾತಾಡೋಣ. ಏನು ಸರ್ ಹೆಂಗಂತೀನಿ ಅದು ನಿಮಗೆ ಸಂಕೋಚ ಗಾಡಿ ಕಡೆ ಮಾಡಿ ಮುಕ್ಕೋತೀನಿ, ನೀವು ಮಾಡಿಬಿಡ್ರಿ ಅಂದೆ. ನನಗೇನು ಗೊತ್ತು ಉಳ್ಕೊಳವಾಗ ನಾನು ಆಕೆ ಮಕ್ಕಳನ್ನ ಸುಮ್ಮನೆ ರೆಸ್ಟ್ ಮಾಡಕ್ಕೆ ಬಂದ್ರೆ ನಾನು ತಿಳ್ಕೊಂಡಿನಿ. ಇಲ್ಲ ಸರ್ ಹಂಗಲ್ಲ, ಟೈಲೆಟು ವಾಶ್ರೂಮ್ ಅಂತಂದು ಹೌದಮ್ಮ ಹಂಗೆ ಹೇಳ್ಬೇಕು. ನಮ್ಗೆ ಇನ್ನೂ ಆ ಲೆವೆಲ್ಗೆ ಬೆಳೆದಿಲ್ಲ ನಾವು. ರೆಸ್ಟ್ ರೂಮ್ ಅನ್ನೋ ಲೆಕ್ಕಕ್ಕೆ ವಾಶ್ರೂಮ್ ಅನ್ನೋದು ಕೇಳಿದ್ವಿ, ಟೈಲೆಟ್ ಅನ್ನೋದು ಕೇಳಿದ್ವಿ, ಪೈಖಾನೆ ಅನ್ನೋದು ಕೇಳಿದ್ವಿ. ಈಗೆಲ್ಲ ವ್ಯತ್ಯಾಸ ಆದಾಗ ಅವೆಲ್ಲ ಹಾಸ್ಯ ಪ್ರಸಂಗಗಳು ಸಿಗುವಂಥದ್ದು ಬಂಧುಗಳೇ. ಯಾಕೆ ಹೇಳಕತ್ತೀನಿ, ಪ್ರತಿಯೊಂದು ಹಂತವನ್ನು ನಾವು ಗಮನಿಸಿದಾಗ ನಮಗೆ ಹಾಸ್ಯ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ, ಹಾಸ್ಯ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದಿರಿ. ಹೆಣ್ಣು ಮಕ್ಕಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಗಂಡಿಗೆ ಹೊಡಿಯೋದು ಮಾಡಬಾರ್ದು. ಭಾಳ ಜನ ಹೊಡಿತಾರಂತ್ರಿ. ಇಡೀ ವಿಶ್ವದಾಗ ಗಂಡಿಗೆ ಹೊಡಿಯೋದ್ರೆ ಭಾರತ 3ನೇ ಸ್ಥಾನದಾಗ ಅದ. ಇಂದೋರ್ ಫಸ್ಟ್ ಸ್ಥಾನದಾಗ ಅದಂತ ಇಂಡಿಯಾದಾಗ. ಅದ ಸ್ಥಾನದಾಗ ಹುಬ್ಬಳ್ಳಿ ಬರಬಾರ್ದು ಅನ್ನೋದ ನಮ್ದು ನಂಬಿಕೆ. ಅದು ಮತ್ತೇನಿಲ್ಲ. ಹೊಡಿಬಾಡ್ರಿ, ಬೈಬಾಡ್ರಿ. ಗಂಡು ಬೈತಾರೆ ಭಾಳ ಜನ, ಹೊಡಿಯೋಂಗಿಲ್ಲ ಕೆಲವು ಜನ. ಗಂಡು ಬೈತಾರೆ. ಏನಂತೇಳಿ ಬೈತಾರೆ? ನಿಮಗೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ಗಂಡಿಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವ್ನಿಗೆ ಬುದ್ಧಿ ಇತ್ತಂದ್ರೆ ನಿಮಗೆ ಅನ್ಸೋದಿಲ್ಲ. ನಾ ಏನು ಹೇಳ್ಕೊಂಡ್ಲಪ್ಪ ಯಪ್ಪ, ತಮ್ಮ ತಾವ ಮಾತಾಡ್ಕೊಳ್ಕತ್ತಾರೆ. ನಮ್ಮ ಇವು ಯಾಕೆ ಕೇಳಕತ್ತಾರೆ? ತಿಳ್ಕೊಂಡು ನಗುವಂಥದ್ದೆಲ್ಲ ಒಂದು ಆಸೆ ಪ್ರಸಂಗ ಭಾಳ ಶಾರ್ಪ್ ಇದ್ರಿ ಆಡಿಯನ್ಸ್. ಅದಕ್ಕೆ ಕೇಳಕತ್ತೀನಿ.